ಪ್ರಿಯ ಸ್ಪರ್ಧಾರ್ಥಿಗಳೇ, ಇಂಡಿಯಾ ಫಾರ್ IAS ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ನೋಟಿಫಿಕೇಷನ್ಸ್ಗಳೇನು ಬರೋದಿದೆ, KPSC ಇಂದ ಆಗಿರ್ಬೋದು, KE ವತಿಯಿಂದ ಆಗಿರ್ಬೋದು, ಹೀಗೆ ಅನೇಕ ನೋಟಿಫಿಕೇಷನ್ಸ್ಗಳಿಗೆ ತಾವೇನೆಲ್ಲರೂ ಕಾಯ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ತಯಾರಿ ಯಾವ ರೀತಿ ಆಗಿರಬೇಕು ಹಾಗೂ ಇದರ ರೂಪರೇಷೆಗಳೇನು ಹಾಗೂ ಈಗ ಚೇಂಜಿಂಗ್ ಎಕ್ಸಾಮ್ ಪ್ಯಾಟರ್ನ್ಗಳನ್ನ ನೋಡಿದಾಗ ನಿಮ್ಮ ತಯಾರಿಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನ ಮಾಡ್ಕೋಬೇಕು, ಎಕ್ಸಾಮ್ಗೆ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು, ಈ ಎಲ್ಲದರ ಕುರಿತಾಗಿ ಚರ್ಚೆ ಮಾಡಲಿಕ್ಕಂತಲೇ ಈ ವಿಡಿಯೋನ ನಾವು ಮಾಡ್ತಾಯಿದ್ದೀವಿ. ವಿಡಿಯೋದಲ್ಲಿ ತುಂಬ ಮುಖ್ಯವಾದಂತಹ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ತಪ್ಪದೇ ಕಡೆವರೆಗೂ ಎಲ್ಲರೂ ನೋಡಿ. ಸೊ ಮೊದಲನೇದಾಗಿ ನಾವು ನೋಡೋದಾದರೆ, ಈಗಲೂ ಕೂಡ ತುಂಬ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಏನಂತಂದರೆ ಈಗಲೂ ಕೂಡ ಸಾಕಷ್ಟು ಗೊಂದಲಗಳಿರುವಂಥದ್ದು. ಒಳ ಮೀಸಲಾತಿ ಆಯಿತು, ಜಾರಿ ಆಯಿತು, ಇದು ಮುಂದೆ ಈಗ ಜಾರಿ ಆಗುತ್ತಾ, ನೋಟಿಫಿಕೇಷನ್ಸ್ಗಳಾಗುತ್ತಾ, ಅಥವಾ ನೋಟಿಫಿಕೇಷನ್ಸ್ಗಳ ಆಗೋದು ಇನ್ನೂ ತುಂಬ ತಡ ಆಗ್ಬಿಡುತ್ತಾ, ಈ ಎಲ್ಲ ಗೊಂದಲಗಳಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ತಲೆ ಕೆಡಿಸ್ಕೊಂಡಿರುವಂಥದ್ದಿದೆ. ಈಗ ಮೊದಲನೇದಾಗಿ ತಾವೆಲ್ಲರೂ ಏನು ಗಮನ ಇಡಬೇಕಂತಂದರೆ, ಇಲ್ಲಿವರೆಗೂ ಏನಾಗಿದೆ ಇವಾಗ. ಎಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ 1 ವರ್ಷದಿಂದ ನಾವು ನೋಡ್ತಾ ಬಂದರೆ ಸ್ಟೇಟ್ ಎಕ್ಸಾಮ್ ರಿಲೇಟೆಡ್ ಯಾವುದೇ ನೋಟಿಫಿಕೇಷನ್ಸ್ಗಳು ಆಗಿಲ್ಲ, ನೋಟಿಫಿಕೇಷನ್ಸ್ಗಳು ಸ್ಥಗಿತ ಆಗಿರೋದನ್ನು ನಾವೆಲ್ಲರೂ ಗಮನಿಸಿದ್ದೀವಿ. ಸೊ ಆ ನೋಟಿಫಿಕೇಷನ್ಸ್ಗಳು ಸ್ಥಗಿತ ಆಯಿತು. ಇನ್ನು ಒಳ ಮೀಸಲಾತಿ ಜಾರಿಯ ಕಾರಣ ಹೇಳಿ ಆವಾಗ ಮತ್ತೆ ಕೂಡ ಅದು ತುಂಬ ಪ್ರೊಲಾಂಗ್ ಆಗ್ತಾ ಹೋಯಿತು. ಅದರ ಇಂಪ್ಲಿಮೆಂಟೇಷನ್ ಡಿಲೇ ಆಗಿರ್ಬೋದು, ಇದೆಲ್ಲವೂ ಕೂಡ. ಆದರೆ ಈಗ ಏನಂತಂದರೆ ಸರ್ಕಾರ ಈ ಒಳ ಮೀಸಲಾತಿಗೆ ಒಂದು ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಹಾಗೂ ಸರ್ಕಾರದ ಆದೇಶದ ಪ್ರಕಾರನೇ ಏನಂತಂದರೆ ಇವಾಗ ನೋಟಿಫಿಕೇಷನ್ಸ್ಗಳನ್ನ ಮಾಡಲಿಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಚಾಲನೆಯನ್ನು ಕೂಡ ಸರ್ಕಾರ ಕೊಟ್ಟಿರುವಂಥದ್ದಿದೆ. ಈ ಹಿನ್ನೆಲೆ ಒಳಗೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಕಳೆದ 1 ವರ್ಷದಿಂದ ಈ ನೋಟಿಫಿಕೇಷನ್ ಇಲ್ಲದೇನೆ ಆಮೇಲೆ ತುಂಬ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದ, ಉದಾಹರಣೆಗೆ ಈಗ ಆಗಿರ್ತಕ್ಕಂತಹ ನೋಟಿಫಿಕೇಷನ್ಸ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಕೇಸ್ಗಳಾಗಿರುವಂಥದ್ದು, ಅವು ಕೋರ್ಟ್ಗಳಲ್ಲಿರುವಂಥದ್ದು, ಆಮೇಲೆ ತುಂಬ ಲಾಂಗ್ ಪ್ರೋಸೆಸ್ ಏನಂತಂದರೆ ರಿಕ್ರೂಟ್ಮೆಂಟ್ನ ಪ್ರೋಸೆಸ್ ಆಗಿರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಏನಂತಂದರೆ ಈ ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಒಂದು ಥರದ ಏನಂತಂದರೆ ಈ ಪೆಸಿಮಿಸ್ಟಿಕ್ ಆಗಿರತಕ್ಕಂಥ ಆಲೋಚನೆಗಳನ್ನ ಈಗ ಸಾಕಷ್ಟು ಜನರಲ್ಲಿ ಬಂದುಬಿಟ್ಟಿರುವಂಥದ್ದಿದೆ. ಅದು ಸಹಜ ಕೂಡ. ಈಗ ಇಲ್ಲಿವರೆಗೂ 1 ವರ್ಷದಿಂದ ನೋಟಿಫಿಕೇಷನ್ ಇಲ್ಲದೇನೆ ಬಹಳಷ್ಟು ಏನಾಗ್ಬಿಟ್ಟಿದೆ ಅಂತಂದರೆ, ತುಂಬ ಜನ ಸ್ಪರ್ಧಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ, ಈಗ ಏನು ಬೆಂಗಳೂರಿನಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ರು, ಅದೇ ರೀತಿ ಧಾರವಾಡದಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ರು, ಅವರೆಲ್ಲರೂ ಕೂಡ ಏನಂತಂದರೆ ಈಗ ಇದನ್ನು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಎಷ್ಟೋ ಜನ ಏನಂತಂದರೆ ಈ ಎಕ್ಸಾಮ್ ಸಹವಾಸಗಳೇ ಸಾಕಪ್ಪ ಅಂತ ಹೇಳಿಬಿಟ್ಟು ಬೇರೆ ಪ್ರೈವೇಟ್ ಜಾಬ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಈಗ ಸದ್ಯಕ್ಕೆ ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ ಪೆಸಿಮಿಸ್ಟಿಕ್ ಮೈಂಡ್ಸೆಟ್ಟಿಂದ ನಾವು ಆಚೆ ಬರ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಕೆಲಸ ಆಗಿರುವಂಥದ್ದು. ಯಾಕೆ ಅಂತಂದರೆ, ಈಗ ಮುಂದೆ ಬರ್ತಕ್ಕಂತಹ ಸಾಕಷ್ಟು ಹೊಸ ನೋಟಿಫಿಕೇಷನ್ಸ್ಗಳೇನಿದೆ ಅದರಲ್ಲಿ ತುಂಬ ದೊಡ್ಡ ಮಟ್ಟದ ರಿಕ್ರೂಟ್ಮೆಂಟ್ಗಳು ಕೂಡ ನಡೆಯುವಂಥದ್ದಿದೆ. ಸೊ ಈಗ ನಮ್ಗೆ ಗೊತ್ತಿರೋವಂಥದ್ದು ಏನಪ್ಪ ಅಂತಂದರೆ, ಈಗ ನೋಡಿ ಪ್ರೈವೇಟ್ ಜಾಬ್ಸಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಪ್ರೈವೇಟ್ ಜಾಬ್ಸಲ್ಲಿ ಒಂದು ಜಾಬ್ ಸೆಕ್ಯೂರಿಟಿ ಇಲ್ಲ. ಈಗ ರೀಸೆಂಟಾಗಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಇನ್ಫೋಸಿಸ್ ಅಂತ ದೊಡ್ಡ ಕಂಪ್ನಿಗಳೆಲ್ಲ ಮಾಸ್ ಲೇ ಆಫ್ಸನ್ನು ಮಾಡಿರೋಂಥದ್ದು ಕೂಡ ತಾವು ನೋಡಿರ್ತೀರ. ಸೊ ಸಾಕಷ್ಟು ವರ್ಷಗಳಿಂದ ತಯಾರಿ ನಡೆಸ್ತಾ ಇರ್ತಕ್ಕಂಥವ್ರು, ಅಥವಾ ಹೊಸದಾಗಿ ಇಲ್ಲ ನಾನು ಒಂದು ಸರ್ಕಾರಿ ಹುದ್ದೆನ ಗಿಟ್ಟಿಸ್ಕೊಳ್ಳೇಬೇಕು ಅನ್ನೋಂಥ ಆಕಾಂಕ್ಷೆಗಳು ಕೂಡ ಇರ್ತೀರ. ಇವೆಲ್ಲರೂ ಕೂಡ ಈಗ ಎಚ್ಚೆತ್ತುಕೊಳ್ಳೇಬೇಕು. ಯಾಕಂತಂದರೆ ಸಾಲಾಗಿ ಹೊಸ ನೋಟಿಫಿಕೇಷನ್ಸ್ಗಳಾಗೋದಿದೆ. ಸೊ ಈ ನೋಟಿಫಿಕೇಷನ್ಸ್ಗಳಿಗೆ ನಾವು ಈ ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡು ನಾವು ತಯಾರಿಯನ್ನು ಖಂಡಿತವಾಗ್ಲೂ ಮಾಡಲಿಕ್ಕಾಗಲ್ಲ. ಈಗ ಪ್ರತಿಯೊಂದರಲ್ಲೂ ಕೂಡ ನಾವೀಗ ಏನಂತಂದರೆ, ಒಂದು ರಸ್ತೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ರಸ್ತೆ ಪಕ್ಕದಲ್ಲಿ ಒಂದು ಮೋರಿ ಇರ್ಬೋದು, ಮುಂದೆ ಹೋಗ್ತಾ ಅಲ್ಲೇ ಒಂದು ಗಾರ್ಡನ್ ಕೂಡ ಇರ್ಬೋದು. ಈಗ ನಾನು ಬರೀ ಆ ರಸ್ತೆಯಲ್ಲಿರ್ತಕ್ಕಂಥ ಮೋರಿಯನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನನ್ನ ಜೀವನ ಅಲ್ಲಿಗೆ ಮುಂದೆ ಹೋಗೋಕ್ಕಾಗಲ್ಲ. ಸೊ ನಾನು ಆ ದಾರಿಯಲ್ಲಿ ಮುಂದೆ ಹೋಗ್ತಾ ನನಗೆ ಅಲ್ಲಿ ಹೂದೋಟ ಕೂಡ ಸಿಗುವಂಥದ್ದು ಆಗಿರ್ಬೋದು. ಹಾಗೆಯೇ ಕೂಡ ನಾವು ಲೈಫಲ್ಲಿ ಯಾವುದೇ ಆದ್ರೂ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇದ್ದೇ ಇದೆ. ಸೊ ನಾವು ಬರೀ ನೆಗೆಟಿವ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋದರೆ ನಮಗೆ ನಮ್ಮ ಲೈಫ್ನಲ್ಲಿ ನಾವು ಮುಂದೆ ಹೋಗ್ಲಿಕ್ಕೂ ಆಗಲ್ಲ, ಅದೇ ರೀತಿ ನಮಗೆ ಪಾಸಿಟಿವ್ ಔಟ್ಕಮ್ಸ್ಗಳು ಸಿಗಲ್ಲ ಅಂತನ್ನೋಂಥದ್ದು. ಸೊ ಯಶಸ್ಸು ನಮಗೇನಾದರೂ ಬೇಕಾಯಿತು, ಇಲ್ಲಪ್ಪ ನಾನು ಒಂದು ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳೇಬೇಕು ಅನ್ನೋಂಥದ್ದು ನಿಮ್ಮ ತಲೆಯಲ್ಲಿದ್ದರೆ ಖಂಡಿತವಾಗ್ಲೂ ಏನಂತಂದರೆ ನಿಮ್ಮ ಮೈಂಡ್ಸೆಟ್ಟನ್ನು ನೀವು ಬದಲಾಯಿಸ್ಕೊಳ್ಳೇಬೇಕು. ಸೊ ಈ ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೊಳ್ದೇನೆ ಮುಂದೆ ಬರ್ತಕ್ಕಂಥ ನೋಟಿಫಿಕೇಷನ್ಸ್ಗಳಲ್ಲಿ ನಿಮಗೆ ಯಶಸ್ಸು ಸಿಗಲ್ಲ ಅನ್ನೋವಂಥದ್ದು. ಸೊ ಇದನ್ನು ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು. ಸೊ ಹಾಗಾದರೆ ಈಗ ಇನ್ನೂ ಒಂದು ಮುಖ್ಯವಾದಂಥ ಪ್ರಶ್ನೆ ಎಲ್ಲ ಸ್ಪರ್ಧಾರ್ಥಿಗಳ ತಲೆಯಲ್ಲಿರುತ್ತೆ. ಅದೇನಂತಂದರೆ, ಪರೀಕ್ಷೆ ಹಾಗಾದರೆ ಯಾವಾಗ ಸರ್, ಯಾವಾಗ ಪರೀಕ್ಷೆ ಇರುತ್ತೆ, ಈಗ ನಾವು ಹಾಗಾದರೆ ತಯಾರಿ ಶುರು ಮಾಡಿಬಿಡ್ಬೇಕಂತ. ಈಗ ಪರೀಕ್ಷೆ ಯಾವಾಗ ಅಂತ ಕೇಳುವಂಥ ವಿದ್ಯಾರ್ಥಿಗಳಿಗೆ ನಾನು ಮೊದಲು ಕೇಳುವಂಥ ಪ್ರಶ್ನೆ ಏನಂತಂದರೆ,
ಹೌದು, ಪರೀಕ್ಷೆ ನಾಳೆನೇ ಮಾಡಬಹುದು ಸರ್ಕಾರ. ಆದರೆ ನಾಳೆ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ತಯಾರಿದ್ದೀರಾ ಅನ್ನೋವಂಥದ್ದು ಮೊದಲನೇ ಪ್ರಶ್ನೆ. ಯಾಕೆ ಅಂತಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಡಿಫಿಕಲ್ಟ್ ಆಗಿಬಿಟ್ಟಿದೆ ಅಂದರೆ ಕಟ್ ಥ್ರೋಟ್ ಕಾಂಪಿಟೇಷನ್ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಕಟ್ ಥ್ರೋಟ್ ಕಾಂಪಿಟೇಷನಲ್ಲಿ ಇದು ಒಂಥರ ಹೆಂಗೆ ಅಂತಂದರೆ ಯುದ್ಧ ಇದ್ದಂಗೆ ಇದು. ಈ ಯುದ್ಧಕ್ಕೆ ನೀನು ಹೋಗಬೇಕಾದ್ರೆ ಹೇಗೆ ಸಾಕಷ್ಟು ಅದಕ್ಕೆ ಪ್ರಿಪ್ರೇಷನ್ಗಳು ಬೇಕು, ಅದೇ ರೀತಿ ಈ ಪರೀಕ್ಷೆಗಳಲ್ಲೂ ಅಷ್ಟೇ. ಈ ಪರೀಕ್ಷೆಗಳನ್ನು ಬರೆದು ನಾನು ಗೆಲ್ತೀನಿ ಅನ್ನುವಂಥವ್ರು ಸಾಕಷ್ಟು ಅದರ ಹಿಂದೆ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಈಗ ಜನರಲ್ ಸ್ಟಡೀಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ನ ಓದೋದಾಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡೋದಾಗಿರ್ಬೋದು, ಕಮ್ಯುನಿಕೇಷನ್ ಪೇಪರು, ಅದೇ ರೀತಿ PSI ಪೇಪರ್ 1ನ ಬರವಣಿಗೆ ಆಗಿರ್ಬೋದು. ಹೀಗೆ ಅನೇಕ ಪ್ರಿಪ್ರೇಷನ್ಸ್ಗಳನ್ನು ನೀವು ಮಾಡಿಕೊಂಡು ತುಂಬ ಪರ್ಫೆಕ್ಷನ್ನ ಅತ್ತ ನೀವು ಸಾಗಿದಾಗ ಮಾತ್ರ ಏನಂತಂದರೆ ಈ ಎಕ್ಸಾಮಲ್ಲಿ ನೀವು ಸಕ್ಸಸ್ ಆಗ್ತೀರಾ, ಈ ಕಾಂಪಿಟೇಷನಲ್ಲಿ ನೀವು ವಿನ್ ಆಗ್ತೀರಾ. ಅದು ಯಾವುದೂ ಇಲ್ಲದೇ ಬರೀ ಎಕ್ಸಾಮ್ ಯಾವಾಗಿದೆ, ಎಕ್ಸಾಮ್ ಆಗುತ್ತೋ ಇಲ್ವೋ ಅನ್ನೋಂಥ ಗೊಂದಲದಲ್ಲೇ ನೀವೇನಾದ್ರು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡೋದು ಅಷ್ಟು ಸುಲಭ ಇಲ್ಲ. ನೀವು ಇವತ್ತಿನಿಂದ ನೀವು ತಯಾರಿನ ಶುರು ಮಾಡಿದ್ರೆ ಅಟ್ಲೀಸ್ಟ್ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಓದಿ ಅದನ್ನು ಮನನ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡಿ ಎಲ್ಲ ಮಾಡಿ ತಯಾರು ಆಗಬೇಕಂದ್ರೇ ನಿಮಗೆ ಸರಿಸುಮಾರು ಒಂದು 5 ರಿಂದ 6 ತಿಂಗಳುಗಳಾದರೂ ಮಿನಿಮಮ್ ಬೇಕೇ ಬೇಕು. 5 to 6 months ಇಸ್ ಮಿನಿಮಮ್ ಟೈಮ್ ವಿಚ್ ಇಸ್ ರಿಕ್ವೈರ್ಡ್. ಯಾಕಂದರೆ ಎಲ್ಲ GS ಸಬ್ಜೆಕ್ಟ್ಗಳು ಕಂಪ್ಲೀಷನ್ ಆಗಬೇಕಾಗಿದೆ. ಸೊ ಈ ನಿಟ್ಟಿನೊಳಗಡೆ ಪರೀಕ್ಷೆ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಯಾಕಂತಂದರೆ ಸರ್ಕಾರದಲ್ಲಿ ಇವಾಗ ನೋಡಿ ಒಳ ಮೀಸಲಾತಿದು ರೋಸ್ಟರ್ಸ್ಗಳನ್ನ ರೆಡಿ ಮಾಡ್ಕೊಂಡಾಯಿತು ಜಾರಿ ಆದಮೇಲೆ. ಅದಾದಮೇಲೆ ಈಗ ಸರ್ಕಾರದ 2-3 ಆದೇಶಗಳನ್ನ ಕೂಡ ಹೊರಡಿಸ್ತು. ಅದಾದಮೇಲೆ ಮುಂದೆ ನೋಟಿಫಿಕೇಷನ್ಸ್ಗಳನ್ನ ಹೊರಡಿಸ್ಬೇಕಾದ್ರೆ ಈ ಒಳ ಮೀಸಲಾತಿಯನ್ನು ಒಳಗೊಂಡು ನೋಟಿಫಿಕೇಷನ್ಸ್ಗಳನ್ನ ಹೊರಡಿಸಿ ಅನ್ನುವಂಥ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿದೆ. ಹೀಗಾಗಿ ಇನ್ನೇನು ಭಾಳ ಅಂತಂದರೆ ಈ ತಿಂಗಳ ಎಂಡು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಏನಂತಂದರೆ ನೋಟಿಫಿಕೇಷನ್ಸ್ಗಳು ಏನಾಗುತ್ತೆ ಅಂತಂದರೆ ಪ್ರಾರಂಭ ಆಗುತ್ತೆ. ಸೊ ಸರ್ಕಾರದ ಕಡೆಯಿಂದ ಅಂತೂ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ ಇವಾಗ. ಸೊ ಈಗ ಈ ಸಮಯದೊಳಗಡೆ ನಾವೇನಂತಂದರೆ ತುಂಬ ಪಾಸಿಟಿವ್ ಆಗಿ ನಾವು ಈ ಒಂದು ಬರ್ತಕ್ಕಂಥ ನೋಟಿಫಿಕೇಷನ್ಸ್ಗಳ ಬಗ್ಗೆ ಗಮನ ಹರಿಸ್ಬೇಕಾಗಿರೋಂಥದ್ದು. ಈಗ ನೋಡಿ, ಇದನ್ನು ನಾನು ಲಾಸ್ಟಲ್ಲಿ ಒಂದು ಬರೆದಿದ್ದೀನಿ, ಈ ಚಾನ್ಸನ್ನು ನಾವು ಕಳ್ಕೊಂಡ್ರೆ ಲೈಫಲ್ಲೇ ಸಿಗಲ್ಲ ಅಂತ. ಯಾಕೆ ಅಂತಂದರೆ ಇದರಲ್ಲಿ 2 ರೀಸನ್ ಇದೆ ನೋಡಿ. ಏನಂತಂದರೆ, ಒಂದು, ಈ ಚಾನ್ಸ್ ಯಾಕಿದು ತುಂಬ ಇಂಪಾರ್ಟೆಂಟ್ ಚಾನ್ಸ್ ಅಂತಂದರೆ ಇಲ್ಲಿ ಈಗ ನೆಕ್ಸ್ಟ್ ಬರ್ತಿರ್ತಕ್ಕಂತಹ ಮಲ್ಟಿಪಲ್ ನೋಟಿಫಿಕೇಷನ್ಸ್ಗಳು ಆಯಿತಾ. ಸೊ ಈಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಏನಂತಂದರೆ PSI ಒಳಗೊಂಡು PC ಎಕ್ಸಾಮ್ ಆಗಿರ್ಬೋದು, PSIನಲ್ಲೇ ಬೇರೆ ಬೇರೆ ಇಂಟೆಲಿಜೆನ್ಸ್ ಆಗಿರ್ಬೋದು, ರಿಸರ್ವ್ ಆಗಿರ್ಬೋದು, ಹೀಗೆ 4000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಯನ್ನು ಬರೀ ಪೊಲೀಸ್ ಇಲಾಖೆ ಒಂದೇ ಮಾಡ್ತಾ ಇದೆ. ಸೊ ಹೀಗೆ ಪೊಲೀಸ್ ಇಲಾಖೆಯನ್ನು ಹೊರತುಪಡಿಸಾಗಿ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಕೋಆಪರೇಟಿವ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಅದೇ ರೀತಿ ನಿಮಗೆ ಸಬ್ ರಿಜಿಸ್ಟ್ರಾರ್ ಅಂತ ಪೋಸ್ಟ್ ಆಗಿರ್ಬೋದು, ಮುನ್ಸಿಪಲ್ ಚೀಫ್ ಆಫೀಸರ್ ಅಂತ ಪೋಸ್ಟ್ ಆಗಿರ್ಬೋದು, SDAಗಳು, ಹೀಗೆ 85,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಸರ್ಕಾರ ಸಜ್ಜಾಗಿದೆ. 85,000ಕ್ಕೂ ಹೆಚ್ಚು. ಸೊ ಇದು ಒಂದು ಸುವರ್ಣಾವಕಾಶನೇ ಸರಿ. ಸೊ ಈ ಒಂದು ಚಾನ್ಸನ್ನು ನಾವು ಕಳ್ಕೊಂಡಿದ್ದೇ ಆದರೆ ನಮ್ಮಂಥ ಮೂರ್ಖರೇ ಯಾರಿರಲ್ಲ. ಸೊ ಈ ಒಂದು ಸುವರ್ಣಾವಕಾಶವನ್ನು ನಾವು ಬಿಡಬಾರ್ದು. ಆ್ಯಂಡ್ ಈ 85,000ದಲ್ಲಿ ನಾವು ಒಬ್ಬರಾಗಿರ್ತೀವಿ ಅನ್ನೋಂಥ ಕಾನ್ಫಿಡೆನ್ಸಿಂದ ನಾವೇನಾದ್ರು ಪ್ರಿಪೇರ್ ಮಾಡಿದ್ರೆ 100% ಏನಂತಂದರೆ ರಿಸಲ್ಟು ನಿಮ್ದಾಗುತ್ತೆ. ಸೊ ಈಗ ಈ ಲೈಫ್ನ ಕಳ್ಕೊಂಡ್ರೆ ಮತ್ತೆ, ಈ ಚಾನ್ಸ್ನ ಕಳ್ಕೊಂಡ್ರೆ ಮತ್ತೆ ಲೈಫಲ್ಲಿ ಇನ್ನೊಂದು ಚಾನ್ಸ್ ಸಿಗಲ್ಲ. ಯಾಕೆ ಅಂತಂದರೆ ಈಗ ಸಾಕಷ್ಟು ಜನಕ್ಕೆ ಏನಾಗಿರುತ್ತೆ ಅಂತಂದರೆ ಈ 1 ವರ್ಷ ಏನು ಗ್ಯಾಪ್ ಆಗಿರುತ್ತೆ ನೋಟಿಫಿಕೇಷನ್ಸ್ಗಳಲ್ಲಿ ಅವರ ಏಜ್ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿರುತ್ತೆ ಅನ್ನೋವಂಥದ್ದು. ಸೊ ಸರ್ಕಾರ ಇದಕ್ಕೂ ಕೂಡ 1 ಟೈಮ್ ಏಜ್ ರಿಲ್ಯಾಕ್ಸೇಷನ್ನ ಘೋಷಣೆ ಮಾಡಿರುವಂಥದ್ದು ಇದೆ. ಆಲ್ರೆಡಿ 1 ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇದೆ. ಸೊ ಯಾರ್ದು ಏಜ್ ಕ್ರಾಸ್ ಆಗಿಬಿಟ್ಟಿದೆ ಅಂತ ಅನ್ನೋರಿದ್ದೀರಾ, ನಿಮಗೆ 2 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ನ ಸರ್ಕಾರನೇ ಘೋಷಣೆ ಮಾಡಿರುವಂಥದ್ದು. ಸೊ ಈ ಒಂದು ಅವಕಾಶನ ನೀವು ಕಳ್ಕೊಂಡ್ರೆ ಮತ್ತೆ ಈ ರೀತಿಯಾದಂಥ ಏಜ್ ರಿಲ್ಯಾಕ್ಸೇಷನ್ಸ್ಗಳನ್ನ ಕೊಡೋದಾಗಿರ್ಬೋದು, ಇದು ಇನ್ನು ಮುಂದೆ ನಿಮಗೆ ಸಿಗಲ್ಲ. ಸೊ ಈ ಚಾನ್ಸನ್ನು ಕಳ್ಕೊಂಡ್ರೆ ಮತ್ತೆ ಈ ಚಾನ್ಸು ಸಿಗಲ್ಲ. ಹೀಗಾಗಿ ದಯವಿಟ್ಟು ನೀವೇನಂತಂದರೆ ಇವತ್ತಿಂದಾನೇ ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಇನ್ನು ಅತಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋಂಥದ್ದು ಏನಂತಂದರೆ ಈಗ ನಿಮ್ಮ ತಯಾರಿ ಹೇಗಿರಬೇಕು ಈ ಎಕ್ಸಾಮ್ಸ್ಗಳಿಗೆ ಅಂತ ಅನ್ನೋವಂಥದ್ದು. ಈಗ ಮುಂಚೆ ಏನಂತಂದರೆ ತುಂಬ ಹಿಂದೆ ಏನಿತ್ತು, ಕಾಂಪಿಟೇಷನ್ ತುಂಬ ಕಡಿಮೆ ಇದ್ದಂಥ ಸಂದರ್ಭದೊಳಗಡೆ ಈಗ PSI ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ C ಎಕ್ಸಾಮ್ಗಳಾಗಿರ್ಬೋದು, ಈ ಎಕ್ಸಾಮ್ನ ಡಿಫಿಕಲ್ಟಿ ನಾವು ನೋಡಿದಾಗ ತುಂಬ ಡಿಫಿಕಲ್ಟ್ ಆಗಿರತಕ್ಕಂಥ ಪ್ರಶ್ನೆಗಳು ಇರ್ತಿರಲಿಲ್ಲ. ಜಸ್ಟ್ ನಾವು ತುಂಬ ನೋಡ್ತಕ್ಕಂಥ ಪ್ರಶ್ನೆಗಳೇನಿತ್ತು ಅಂದರೆ 1 ಲೈನರ್ ಥರದಂತಹ ಪ್ರಶ್ನೆಗಳು, ನೇರವಾಗಿ GK ಟೈಪ್ ಆಫ್ ಕ್ವಶನ್ಸ್ ಅಂತ ಏನು ಕರಿತೀವಿ ಆ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು. ಸೊ ಈಗ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಹಲವು ಗ್ರೂಪ್ C ಪರೀಕ್ಷೆಗಳನ್ನು ನೀವು ನೋಡಿ, ಅಲ್ಲಿ ಏನಾಗಿದೆ ಅಂತಂದರೆ ಎಕ್ಸಾಮ್ನ ಪ್ರೋಸೆಸ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ, ಪ್ಯಾಟರ್ನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದಾರೆ.
ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು KS ಮತ್ತು IAS ಥರದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಯನ್ನು ಗ್ರೂಪ್ ಸಿ PSIಗಳಲ್ಲೂ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒನ್ ಲೈನರ್ ಥರದಂತಹ ಕ್ವಶನ್ಸ್ಗಳು ತುಂಬ ಕಡಿಮೆ ಮಾಡಿದ್ದಾರೆ, ಮಲ್ಟಿಪಲ್ ಸ್ಟೇಟ್ಮೆಂಟ್ಗಳಿರತಕ್ಕಂತಹ ಕ್ವಶನ್ಸ್ಗಳನ್ನು ತುಂಬ ಜಾಸ್ತಿ ಮಾಡಿದ್ದಾರೆ. ಈಗ ನಿಮಗೆ ಒಂದು ಸಿಂಪಲ್ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟು ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡಿ, ನಾವು ಮುಂಚೆ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಜನರಲಿ ನಾವು ಬುದ್ಧಿಸಮ್ ಜೈನಿಸಮ್ ಅಂತ ನೋಡಿದಾಗ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒನ್ ಲೈನರ್ ಲೈಕ್ ತೀರ್ಥಂಕರದ ಬಗ್ಗೆ ಆಗಿರ್ಬೋದು, ಅಥವಾ ಬುದ್ಧನ ಜನ್ಮ ಸ್ಥಳ ಯಾವುದು, ಅಥವಾ ಅವರು ನಿಧನ ಹೊಂದಿರತಕ್ಕಂಥ ಸ್ಥಳ ಯಾವುದು, ಈ ಥರದಂಥ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ ದೇ ಆರ್ ಫೋಕಸಿಂಗ್ ಮೋರ್ ಆನ್ ಯಾವುದು ಅಂತಂದರೆ ಈ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಲ್ಲಿ ನೀವು ಈಗ ನೆಕ್ಸ್ಟ್ ಬರ್ತಕ್ಕಂಥ PSI PC ಗ್ರೂಪ್ ಸಿ ಯಾವುದೇ ಎಕ್ಸಾಮ್ಗಳಲ್ಲಿ ನೀವು ಕ್ರ್ಯಾಕ್ ಮಾಡಬೇಕಾದ್ರೆ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರೋದು ತುಂಬಾ ಮುಖ್ಯ ಆಗಿದೆ. ಈಗ ಒಂದು ಟಾಪಿಕಲ್ಲಿ ಅದರ 360 ಡಿಗ್ರಿಯಲ್ಲಿ ಒಂದು ಟಾಪಿಕನ್ನು ನಾವು ನೋಡಬೇಕಾಗಿರುವಂಥದ್ದು. ಈಗ ಹೇಗೆ ನಾವು ಮುಂಚೆ UPSC ಮತ್ತು KPSC ಎಕ್ಸಾಮ್ಸ್ಗಳಿಗೆ ತಯಾರಿ ಮಾಡ್ತಾ ಇದ್ವಿ IAS ಮತ್ತು KSಗೆ, ಅದೇ ರೀತಿ ಗ್ರೂಪ್ ಸಿ PSIಗೂ ಕೂಡ ಅದರ ಡಿಮಾಂಡ್ ಕೂಡ ಅದೇ ರೀತಿ ಆಗ್ತಾ ಇದೆ. ಈಗ ನೋಡಿ, ಇಲ್ಲಿ ಬುದ್ಧಿಸಮ್ ಮತ್ತು ಜೈನಿಸಮಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ವೇರ್ ಕಾಮನ್ ಟು ಬುದ್ಧಿಸಮ್. ಸೊ ಬುದ್ಧಿಸಮ್ ಮತ್ತು ಜೈನಿಸಮಲ್ಲಿ ಕಾಮನ್ ಆಗಿರತಕ್ಕಂಥ ಪ್ರಿನ್ಸಿಪಲ್ಸ್ಗಳು ಏನು ಅಂತ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಇವಾಗ ಜಸ್ಟ್ ನಾನು ಏನೋ ಒಂದನ್ನು ಓದಿ ಅದನ್ನು ನೆನ್ಪಿಟ್ಕೊಂಡು ಅದನ್ನು ಹೋಗಿ ನಾನು ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಥರ ಇಲ್ಲ. ಅಂದರೆ ಮೆಮರಿ ಬೇಸ್ಡ್ ಆಗಿರತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ. ಸೊ ವಾಟ್ ದೇ ಆರ್ ಡೂಯಿಂಗ್ ಈಸ್ ಅನಲೈಟಿಕಲ್ ಕ್ವಶನ್ಸ್, ಆಯಿತಾ, ಅನಲೈಸಸ್ಸನ್ನು ಜಾಸ್ತಿ ಮಾಡ್ತಿರ್ತಕ್ಕಂಥದ್ದಿದೆ, ಆಯಿತಾ. ಸೊ ದಯವಿಟ್ಟು ಏನಂತಂದರೆ ಇದನ್ನು ಇವತ್ತೇ ತಲೆಯಲ್ಲಿ ಹಾಕೊಳ್ಳಿ. ನಾವು ಯಾವುದೇ ಒಂದು ಟಾಪಿಕನ್ನು ಓದಿದಾಗ ಅದನ್ನು 360 ಡಿಗ್ರಿಲಿ ಓದೋದಾಗಿರ್ಬೋದು, ಓದಿದ ಮೇಲೆ ಅದನ್ನು ಅನಾಲಿಸಿಸ್ ಮಾಡೋದಾಗಿರ್ಬೋದು. ಅನಾಲಿಸಿಸ್ ಅಂದ್ರೇನು, ಇವಾಗ ಇನ್ನೊಂದಕ್ಕೆ ಕಂಪೇರ್ ಮಾಡೋದಾಗಿರ್ಬೋದು, ಅದರ ಸಿಮಿಲಾರಿಟೀಸ್ ಏನು, ಅದರ ಡಿಫ್ರೆನ್ಸಸ್ಗಳೇನು, ಈ ರೀತಿಯಾದಂತಹ ಎಲ್ಲ ವಿಷಯಗಳ ಮೇಲೆ ನಾವು ಗಮನ ಹರಿಸಲೇಬೇಕಾಗಿದೆ ಇವತ್ತು. ಈಗ ಪ್ರಸ್ತುತವಾಗಿ KPSC ಆಗಿರ್ಬೋದು, ಅಥವಾ ಸಂಸ್ಥೆಗಳಾಗಿರ್ಬೋದು, ಯಾರು ಬಹಾಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ ಅಂಥವ್ರಿಗೋಸ್ಕರ ಅಂಥವ್ರನ್ನ ಹುಡುಕ್ತಾ ಇಲ್ಲ. ಇವಾಗ ಏನಂತಂದರೆ ಯಾರು ಓದ್ತಾರೆ, ಅರ್ಥ ಮಾಡ್ಕೋತಾರೆ, ಯಾರು ಅನಲಿಟಿಕಲ್ ಎಬಿಲಿಟಿ ಇರ್ತಕ್ಕಂಥವ್ರು ಇದ್ದಾರೆ ಅಂಥವ್ರು ಇವಾಗ ಬೇಕಾಗಿದ್ದಾರೆ ಆಫೀಸರ್ಸ್ಗಳಾಗಿ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡಿ, ಅದೇ ರೀತಿ ಈಗ ಎಲೆಕ್ಷನ್ ಕಮಿಷನರ್ ಮೇಲೆ ಕೇಳಿದ್ದಾರೆ. ಸೊ ಈಗ ಮುಂಚೆ ಆದರೆ ಏನಂತಂದರೆ ತುಂಬ ಸಿಂಪಲ್ಲಾಗಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಕೇಳೋದಾಗಿದ್ದರೆ ಆರ್ಟಿಕಲ್ ಕೇಳ್ತಾ ಇದ್ರು, ಅಥವಾ ಅವರ ಟೆನ್ಯೂರ್ ಎಷ್ಟಿದೆ ಅಂತ ಕೇಳ್ತಾ ಇದ್ರು. ಈ ರೀತಿಯಾದಂಥ ಸಿಂಪಲ್ ಪ್ರಶ್ನೆಗಳಿತ್ತು. ಇವಾಗ ನೋಡಿ, 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಸರಿ ಇದೆ ಅನ್ನೋಂಥ ಪ್ರಶ್ನೆ ಬಂದಿರೋದಾಗಿರ್ಬೋದು. ಸೊ ಈ ಥರದ ಪ್ರಶ್ನೆಗಳು ತುಂಬ ಜಾಸ್ತಿ ಆಗಿದೆ. ನೀವು ಇತ್ತೀಚೆಗೆ ನಡೆದಿರ್ತಕ್ಕಂತಹ ಕಳೆದ ಒಂದು 3-4 ಗ್ರೂಪ್ ಸಿ ಪೇಪರ್ಗಳನ್ನ ನೀವು ತೊಗೊಂಡು ನೋಡಿದಾಗ GS ಲೆವೆಲ್ ಡಿಫಿಕಲ್ಟಿ ಎಷ್ಟಾಗ್ತಾ ಇದೆ ಅನ್ನೋಂಥದ್ದು ನಿಮಗೆ ಗೊತ್ತಾಗುತ್ತೆ ಅನ್ನೋಂಥದ್ದು. ಸೊ ಅದೇ ರೀತಿ ನೋಡಿ, ಈಗ ಮುಂದೆ ಇಲ್ಲಿ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲೂ ಕೂಡ ಜಸ್ಟ್ ಏನಂತಂದರೆ ನೀವು ಬ್ಲಾಕ್ ಚೈನ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಗೊತ್ತಿರಬೇಕು ನಿಮಗೆ. ಬ್ಲಾಕ್ ಚೈನ್ ಸ್ಪೆಷಲೈಸ್ಡ್ ಕ್ರಿಪ್ಟೋಗ್ರಾಫಿಕಲಿ ಸೆಕ್ಯೂರ್ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಸ್ಟ್ರಕ್ಚರ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಆಯಿತಾ. ಸೆಂಟ್ರಲೈಸ್ ಅಥಾರಿಟೀಸ್ ರಿಕ್ವೈರ್ಡ್ ಟು ಮ್ಯಾನೇಜ್ ದ ನೆಟ್ವರ್ಕ್ಸ್ ಅಂತ ಇರುವಂಥದ್ದು. ಸೊ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಡ್ ಆಗಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳಬೇಕು. ಯಾಕೆ ಅಂದರೆ ಅದರ ಸಿಗ್ನಿಫಿಕೆನ್ಸ್ ಅಷ್ಟಿದೆ, ಅದರ ಅಪ್ಲಿಕೇಶನ್ಸ್ಗಳು ಸಾಕಷ್ಟು ಇರೋದ್ರಿಂದ ಈ ರೀತಿಯಾದಂತಹ ಇನ್ಫಾರ್ಮೇಷನ್, ಇದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು ಅನ್ನೋಂಥದ್ದು ಎಕ್ಸಾಮಿನರ್ನ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಅದೇ ರೀತಿ ಈಗ ಸ್ಪೇಸ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು. ಮುಂಚೆ ಆದರೆ ಒಂದು ಯಾವ್ದಾದ್ರು ಸ್ಯಾಟಲೈಟ್ ಕೊಟ್ಬಿಟ್ಟು ಇದನ್ನು ಯಾವ ಆರ್ಗನೈಸೇಷನ್ ಇದನ್ನು ಲಾಂಚ್ ಮಾಡಿದೆ ಅನ್ನೋಂಥ ಸಿಂಪಲ್ ಕ್ವಶನ್ಸ್ ಇರ್ತಾ ಇತ್ತು. ಇವಾಗ ನೋಡಿ, ಇಲ್ಲೂ ಕೂಡ ಅಗೇನ್ ಈಗೇನು ಕೇಳಿದ್ದಾರೆ, ಸ್ಪೇಸ್ ವಿಷನ್ 2047 ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ದಯವಿಟ್ಟು ಇದ್ರ ಮೇಲೆ ಎಲ್ಲರೂ ಫೋಕಸ್ ಮಾಡಲೇಬೇಕು. ಯಾವ ರೀತಿಯಾಗಿ ಕ್ವಶನ್ಸ್ನ ಚೇಂಜ್ ಮಾಡ್ತಾ ಇದ್ದಾರೆ, ಕ್ವಶನ್ ಪ್ಯಾಟರ್ನ್ಗಳು ಚೇಂಜ್ ಆಗ್ತಾ ಇದ್ದಾರೆ. ಇವಾಗ ನೋಡಿ, ಎಕನಾಮಿನೂ ಕೂಡ ಅಷ್ಟೇ. ಇಲ್ಲಿ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲದೇ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಒಂದು ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟಿಗೆ ಕನೆಕ್ಟ್ ಮಾಡುವಂಥ ಕೆಪಬಿಲಿಟಿ ಇದೆ, ಅನಲೈಸ್ ಮಾಡುವಂಥ ಕೆಪಬಿಲಿಟಿ ಇದೆ, ಅಂಥವ್ರು ಮಾತ್ರ ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಈಗ ನಾವು ಇನ್ಫ್ಲೇಷನ್ ಬಗ್ಗೆ ಜನರಲಿ ಓದಿದಾಗ ಆ ಇನ್ಫ್ಲೇಷನ್ ಯಾಕಾಗುತ್ತೆ, ಯಾವ್ಯಾವ ಕಾರಣಗಳಿಂದ ಆಗುತ್ತೆ, ಇನ್ಫ್ಲೇಷನ್ ಆಗೋದ್ರಿಂದ ಎಕನಾಮಿ ಮೇಲೆ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಯಾವ ರೀತಿಯದು ಪರಿಣಾಮ ಬೀರುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ದಾಗ ಮಾತ್ರ ನಿಮಗೇನಂತಂದರೆ ಈ ರೀತಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಖಂಡಿತವಾಗ್ಲೂ ನೀವು ಎಷ್ಟೇ ಓದಿ ಅದನ್ನು ಮೆಮರಿ ಬೇಸ್ಡ್ ನೆನ್ಪಿಟ್ಕೊಳ್ಳೋಕೆ ಹೋದರೆ ಖಂಡಿತವಾಗ್ಲೂ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ನಾನು ತೋರಿಸಿದಂಥ ಎಲ್ಲ ಎಕ್ಸಾಂಪಲ್ಸ್ಗಳು ಕೂಡ ಇತ್ತೀಚೆಗೆ ನಡೆದಿರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ನ ಗ್ರೂಪ್ ಸಿ ಎಕ್ಸಾಮ್ ಆಗಿರುತ್ತೆ. ಸೊ ಅದರ ಪ್ರಶ್ನೆಗಳನ್ನೇ ನಾನು ನಿಮಗೆ ತೋರಿಸಿರುವಂಥದ್ದು.
ಸೊ ಈ ರೀತಿಯಾಗಿ ಚೇಂಜ್ ಆಗ್ತಾ ಇರತಕ್ಕಂತಹ ಎಕ್ಸಾಮ್ ಡಿಮಾಂಡ್ ಏನಿದೆ ಅದನ್ನು ತಲೆಯಲ್ಲಿಟ್ಕೊಂಡು ನೀವು ಎಕ್ಸಾಮ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಇವತ್ತು. ಓಕೆ, ಸೊ ಹಾಗಾದರೆ ಒಂದು ನಮಗೇನಂತಂದರೆ ಒಂದೇನು ಗೊತ್ತಾಯಿತು ಇವಾಗ ಅಂತಂದರೆ, ಎಕ್ಸಾಮ್ ಗ್ರೂಪ್ ಸಿ ಆಗಿರ್ಬೋದು, PSI ಈ ರೀತಿ ಎಕ್ಸಾಮ್ಸ್ಗಳಲ್ಲಿ ಏನಾಗಿದೆ, ಡಿಫಿಕಲ್ಟಿ ಲೆವೆಲ್ ಏನು ಮಾಡ್ತಾ ಹೋಗ್ತಾ ಇದ್ದಾರೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ ಅನ್ನೋಂಥದ್ದು ಗೊತ್ತಾಗಿದೆ. ಸೊ ಹಾಗಾದರೆ ನಮಗೆ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಾದ್ರೆ ಅತಿ ಮುಖ್ಯವಾದಂಥದ್ದು ಏನು ಅಂತಂದರೆ, ಒಂದು ಸ್ಟ್ರಾಟಜಿ ಇರಬೇಕು ನಮಗೆ. ನಾವು ಸುಮ್ಮನೆ ಬ್ಲೈಂಡಾಗಿ ನಾವು ದಿನಕ್ಕೆ ಒಂದು 12 ಗಂಟೆ 14 ಗಂಟೆಗಳ ಕಾಲ ಓದ್ತಾ ಇದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ನೀವು ದಯವಿಟ್ಟು ಇರೋಕ್ಕೆ ಹೋಗ್ಬಿಡಿ. ಸೊ ನೀವು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಟ್ರಾಟಜಿ ಮಾಡಿ ಅದರ ಮೇಲೆ ನೀವು ವರ್ಕ್ ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡೋವಂಥದ್ದು. ಇವಾಗ ಏನಂತಂದರೆ, ಎಫರ್ಟ್ಸ್ ಬೇಕು, ನಿಜ, ಕರೆಕ್ಟಾ? ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಆದರೆ ಈ ಎಫರ್ಟ್ಸು ರೈಟ್ ಡೈರೆಕ್ಷನಲ್ಲಿ ಇದೆಯಾ ಅನ್ನೋವಂಥದ್ದು ಪ್ರಶ್ನೆ. ಸರ್, ನಾನು 10 ರಿಂದ 12 ಗಂಟೆ ಓದ್ತಾ ಇದ್ದೀನಿ, ಆದರೂ ನನಗೆ ಏನಂತಂದರೆ ಎಕ್ಸಾಮ್ನ ಐಡಿಯಾನೇ ಸಿಗ್ತಾ ಇಲ್ಲ ಸರ್. ಎಕ್ಸಾಮ್ಗೆ ಹೋದಾಗ ನನಗೆ ಜಾಸ್ತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನೀವು ಎಫರ್ಟ್ಸ್ ಹಾಕ್ತಾ ಇರೋದು ನಿಜ, ಆದರೆ ಆ ಎಫರ್ಟ್ಸು ರೈಟ್ ಡೈರೆಕ್ಷನಲ್ಲಿ ಇದ್ದಾಗ ಮಾತ್ರ ಅದು ನಿಮಗೇನಾಗುತ್ತೆ, ಫ್ರೂಟ್ಫುಲ್ ಆಗುತ್ತೆ ಅನ್ನೋಂಥದ್ದು. ಸೊ ಹಾಗಾದರೆ ಎಕ್ಸಾಮ್ ಸ್ಟ್ರಾಟಜಿ ಅಂತಂದರೆ ಏನಿದನ್ನು ಯಾಕೆ ಮಾಡ್ಕೋಬೇಕು ನಾವು ಅನ್ನೋಂಥದ್ದು. ಸೊ ಎಕ್ಸಾಮ್ ಸ್ಟ್ರಾಟಜಿನ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತಂದರೆ, ಒಂದು ಸ್ವಾಟ್ ಅನಾಲಿಸಿಸನ್ನು ಮಾಡ್ಕೊಳ್ಳಿ ನೀವು. ಸ್ಟ್ರೆಂತ್, ವೀಕ್ನೆಸ್, ಸೊ ಅಪರ್ಚುನಿಟಿ, ಥ್ರೆಟ್ಸ್. ಇವಾಗ ನಿಮ್ಮ ಸ್ಟ್ರೆಂತ್ಗಳೇನು, ನಿಮ್ಮ ವೀಕ್ನೆಸ್ಗಳೇನು, ನೀವು ಯಾವ ಸಬ್ಜೆಕ್ಟ್ಗಳಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ, ಯಾವ ಸಬ್ಜೆಕ್ಟ್ಗಳು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ದಾವೆ, ಯಾವ ಸಬ್ಜೆಕ್ಟ್ಗಳಲ್ಲಿ ನೀವು ವೀಕ್ ಇದ್ದೀರಾ, ಯಾವ ಸಬ್ಜೆಕ್ಟಿಗೆ ನೀವು ಹೆಚ್ಚು ಸಮಯವನ್ನು ಕೊಡಬೇಕಾಗಿದೆ. ಸೊ ಈ ರೀತಿಯಾದಂತಹ ಅನಾಲಿಸಿಸನ್ನು ಫಸ್ಟ್ ಮಾಡೋದು ಅವಶ್ಯಕತೆ ಇದೆ. ಯಾಕಂತಂದರೆ ಎಲ್ರಿಗೂ ಕೂಡ ಅವ್ರವ್ರದ್ದೇ ಆದಂಥ ಸ್ಟ್ರೆಂತ್ಗಳು, ವೀಕ್ನೆಸ್ಗಳಿರುತ್ತೆ. ನನಗೆ ಇವಾಗ ಪರ್ಸ್ನಲಿ ಎಕನಾಮಿ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟ್ ಆಗಿರ್ಬೋದು, ಕೆಲವರಿಗೆ ಎಕನಾಮಿ ತುಂಬ ಏನಂತಂದ್ರೆ ಇಷ್ಟ ಇಲ್ಲದೆ ಇರುವಂಥ ಸಬ್ಜೆಕ್ಟ್ ಕೂಡ ಆಗಿರುತ್ತೆ, ಅಥವಾ ತುಂಬ ಕಷ್ಟಕರವಾದಂಥ ಸಬ್ಜೆಕ್ಟ್ ಕೂಡ ಆಗಿರ್ಬೋದು. ಸೊ ಹೀಗೆ ನೀವು ಯಾವ ಸಬ್ಜೆಕ್ಟ್ಗಳಲ್ಲಿ ತುಂಬ ವೀಕ್ ಇದ್ದೀರಾ ಅವುಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಓದೋದನ್ನು ಕಲೀರಿ, ಆಯಿತಾ? ಸೊ ಈಗ ನೋಡಿ, ಮುಂಚೆ ಥರ ಈಗ ಗ್ರೂಪ್ ಸಿಯಲ್ಲಿ ಎಕನಾಮಿಕ್ಸ್ ಜಾಸ್ತಿ ಪ್ರಶ್ನೆ ಕೇಳಲ್ಲ, PSIಯಲ್ಲೆಲ್ಲ ಎಕನಾಮಿಕ್ಸ್ ಬಗ್ಗೆ ಕೇಳಲ್ಲ, ಅಥವಾ ಸ್ಪೆಸಿಫಿಕ್ಕಾಗಿ ಎನ್ವಿರಾನ್ಮೆಂಟ್ ಇಕಾಲಜಿ ಮೇಲೆ ಕೇಳಲ್ಲ. ಸೊ ಆ ಕೇಳಲ್ಲ ಅನ್ನುವಂಥ ಗೆಸ್ ಮಾಡೋದನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕಂದರೆ ಚೇಂಜ್ ಆಗ್ತಾ ಇದೆ ಇವಾಗ. ತುಂಬ ನಾನಾಗಲೇ ಪ್ರಶ್ನೆಗಳನ್ನು ತೋರಿಸಿದೆ, ತುಂಬ ಕಾನ್ಸೆಪ್ಚುವಲ್ ಲೆವೆಲ್ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಎಲ್ಲ ಸಬ್ಜೆಕ್ಟ್ಗಳಿಂದನೂ ಕೇಳ್ತಾ ಇದ್ದಾರೆ. ಹೀಗಾಗಿ ಫಸ್ಟು ನಾವು ಸ್ವಾಟ್ ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನಾವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀವಿ ತುಂಬ, ಅದಕ್ಕೆ ನಾವು ಫಸ್ಟ್ ಪ್ರಯಾರಿಟಿನ ಕೊಡಬೇಕು. ಸೊ ಪ್ರಯಾರಿಟೈಸ್ ಮಾಡಿ ಸಬ್ಜೆಕ್ಟ್ಗಳನ್ನು. ಸೊ ಫಸ್ಟ್ ಪ್ರಯಾರಿಟಿ ನಾನು ಯಾವುದು ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಯಾವುದು ಕೊಡಬೇಕು, ಹೀಗೆ ಪ್ರಯಾರಿಟೈಸ್ ಮಾಡ್ತಾ ಹೋದಾಗ ನಮಗೇನಂತಂದ್ರೆ ಯಾವ ಸಬ್ಜೆಕ್ಟಿಗೆ ಹೆಚ್ಚು ಸಮಯ ಕೊಡಬೇಕು, ಯಾವ ಸಬ್ಜೆಕ್ಟ್ ಕಡಿಮೆ ಸಮಯ ಕೊಡಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ ಅನ್ನೋಂಥದ್ದು. ನೆಕ್ಸ್ಟು ಎರಡನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ ಏನಂತಂದರೆ, ನಾವು ಒಂದು ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ, ಎಲ್ಲವನ್ನೂ ಓದಿ ಎಲ್ಲವನ್ನೂ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ತುಂಬ ಜನ ವಿದ್ಯಾರ್ಥಿಗಳು ಮಾಡ್ತಾರೆ. ಸೊ ಒಬ್ಬ ಮನುಷ್ಯನಿಗೆ ಮೆಮರಿ ಅನ್ನುವಂಥದ್ದು, ನೆನ್ಪಿಟ್ಕೊಳ್ಳೋಂಥ ಕೆಪಾಬಿಲಿಟಿ ಅನ್ನೋಂಥದ್ದು ಏನಿರುತ್ತೆ ಅದು ಲಿಮಿಟೆಡ್ ಆಗಿರುವಂಥದ್ದು. ಸೊ ನಾನು ಎಲ್ಲವನ್ನೂ ಓದಿ ಎಲ್ಲವನ್ನೂ ನೆನ್ಪಿಟ್ಕೊಳ್ತೇನೆ ಅಂದರೆ ಸಾಧ್ಯನಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಸೊ ಹೀಗಾಗಿ ನಾವೇನು ಮಾಡಬೇಕು ಅಂದರೆ, ಯಾವ ಏರಿಯಾಗಳಲ್ಲಿ ನಮಗೆ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯೋಕ್ಕೆ ಸಹಾಯ ಮಾಡುತ್ತೆ, ಯಾವುದನ್ನು ಓದಿದ್ರೆ ನಮ್ಗೆ ಹೆಚ್ಚು ಅಂಕಗಳು ಸಿಗುತ್ತೆ, ಅಂತಹ ಏರಿಯಾಗಳನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ಇವಾಗ ನೀವು ನೋಡಿ PYQ ಅನಾಲಿಸಿಸ್ ಮಾಡೋವಂಥದ್ದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಇದಕ್ಕೆ. ಸೊ ಈಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಪಾಲಿಟಿಲಿ ಓದಬೇಕಾದ್ರೆ ನಾನು ಸ್ಪೆಸಿಫಿಕ್ಕಾಗಿ ಯಾವ ಚಾಪ್ಟರ್ಸ್ ಮೇಲೆ ತುಂಬ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ಈಗ ಪಾರ್ಲಿಮೆಂಟ್ ಅನ್ನೋಂಥ ಚಾಪ್ಟರ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ನಾವು ಪಾಲಿಟಿಲಿ ನೋಡಿದಾಗ ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಹೈಯೆಸ್ಟ್ ಕ್ವಶನ್ಸ್ ಆರ್ ಬೀನ್ ಆಸ್ಕ್ಡ್ ಫ್ರಮ್ ಪಾರ್ಲಿಮೆಂಟ್ ಅನ್ನುವಂಥ ಪಾರ್ಟ್ ಆಗಿರ್ಬೋದು. ಅದೇ ರೀತಿ ಈಗ ಫಿಲಾಸಫಿಕಲ್ ಪಾರ್ಟ್ ಆಫ್ ದ ಪಾಲಿಟಿ ಅಂತ ನಾವೇನು ಕರಿತೀವಿ, ಸ್ಟಾರ್ಟಿಂಗಲ್ಲಿ ಇರತಕ್ಕಂಥ ಪ್ರಿಯಾಂಬಲ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್, DPSP, ಈ ಥರದ ಏರಿಯಾಗಳ ಮೇಲೆ ತುಂಬ ಸಾಕಷ್ಟು ಪ್ರಶ್ನೆಗಳನ್ನ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ನಾವು ಯಾವತ್ತು ಈ ಹೈ ಈಲ್ಡಿಂಗ್ ಏರಿಯಾಸ್ ಅಂತ ಏನು ಕರಿತೀವಿ, ಈ ಹೈ ಈಲ್ಡಿಂಗ್ ಏರಿಯಾಸ್ಗಳನ್ನು ನೋಟ್ ಮಾಡಿಕೊಂಡು ಅದರ ಮೇಲೆ ಹೆಚ್ಚು ವರ್ಕ್ ಮಾಡೋವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅನಲೈಸಿಸ್ ಮಾಡೋದ್ರಿಂದ ನಿಮಗೆ ಯಾವ ರೀತಿಯಾದಂಥ ಕ್ಲಾರಿಟಿ ಬರುತ್ತೆ ಅಂದರೆ, ನಾನು ಯಾವ ಟಾಪಿಕ್ ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಆ ಟಾಪಿಕನ್ನು ಯಾವ ರೀತಿ ಓದಬೇಕು, ಏನನ್ನು ನೆನ್ಪಿಟ್ಕೊಳ್ಬೇಕು, ಏನನ್ನು ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ತುಂಬ ಕ್ಲಿಯರಾಗಿ ನಿಮಗೆ ಗೊತ್ತಾಗುವಂಥದ್ದು. ಸೊ ಈ ಹೈ ಈಲ್ಡಿಂಗ್ ಏರಿಯಾಸನ್ನು ಫೋಕಸ್ ಮಾಡಿಬಿಟ್ಟು ಅದರ ಮೇಲೆ ನಾವು ಫೈಂಡ್ ಔಟ್ ಮಾಡಿ ಅದರ ಮೇಲೆ ನಾವು ಫೋಕಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಮಗೇನಂತಂದರೆ ಬರ್ಡನ್ನು ಕಡಿಮೆ ಆಗುತ್ತೆ, ಆಮೇಲೆ ರಿಸಲ್ಟ್ಸ್ ಕೂಡ ನಮಗೆ ಸಿಗುವಂಥದ್ದು ಇರುವಂಥದ್ದು. ಸೊ ಇದು ಎರಡನೇ ಒಂದು ಮುಖ್ಯವಾದಂಥ ಇದು. ಮೂರನೇದು ಏನಂತಂದರೆ, ನಾವು ಪ್ರಾಕ್ಟೀಸ್ ಮಾಡೋವಂಥದ್ದು ಕೂಡ ಸಾಕಷ್ಟು ಮುಖ್ಯ. ಈಗ ಏನಾಗಿದೆ ನೋಡಿ, ನಾನಾಗಲೇ ಹೇಳಿದೆ ನಿಮಗೆ ಅನಲೈಸಿಸ್ ಟೈಪ್ ಆಫ್ ಕ್ವಶನ್ಸ್ಗಳು ಬರ್ತಾ ಇದೆ ಅಂತ. ಸೊ ಈ ಅನಲಿಟಿಕಲ್ ಟೈಪ್ ಆಫ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಅಪ್ಲಿಕೇಶನ್ ಆಫ್ ನಾಲೆಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಅಪ್ಲಿಕೇಶನ್ ಆಫ್ ನಾಲೆಜ್ ನಾವೀಗ ಓದಿದಾಗ ಹೌದು ಡೆಫಿನೆಟ್ಲಿ ನಮಗೆ ಒಂದು ಪುಸ್ತಕವನ್ನು ಓದಿದಾಗ ನಮಗೆ ಅದರಿಂದ ನಾಲೆಜ್ ಸಿಗುತ್ತೆ, ಹೌದು. ಬಟ್ ಆ ನಾಲೆಜನ್ನು ನಾವು ಹೇಗೆ ಬಳಕೆ ಮಾಡ್ಕೋತೀವಿ ಅನ್ನೋದನ್ನೇ ನಿಮಗೆ ಪ್ರಶ್ನೆ ಆಗಿ ಕೇಳ್ತಾ ಇದ್ದಾರೆ.
ಸೊ ಅದನ್ನು ನಿಮಗೆ ಯಾವಾಗ ಸಿಗುತ್ತೆ ಅಂತಂದರೆ ನೀವು ಹೆಚ್ಚು ಹೆಚ್ಚು PYQಗಳನ್ನು ಟೆಸ್ಟ್ಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ, ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಆ ನಾಲೆಜ್ ಬರುವಂಥದ್ದು. ಸೊ ಈಗ ಒಂದು ಸ್ಟ್ರಾಟಜಿನ ನಾವು ಪರ್ಫೆಕ್ಟಾಗಿ ಮಾಡಿಕೊಂಡು, ಸೊ ಈ ಅಂಶಗಳನ್ನು ತಲೆ ಇಟ್ಕೊಡಿ. ಅದೇ ರೀತಿ ನೀವೇನಂತಂದರೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಏನು ಸರ್ ಇದು ಮಾಸ್ಟರ್ ಪ್ಲ್ಯಾನ್ ಅಂತಂದರೆ, ಇವಾಗ ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಇವಾಗ ಈ ತಿಂಗಳ ಎಂಡು ಅಥವಾ ಮುಂದಿನ ತಿಂಗಳು ನೋಟಿಫಿಕೇಷನ್ಸ್ಗಳೇನಾದರೂ ಪ್ರಾರಂಭ ಆದರೆ, ಒಂದು ನೋಟಿಫಿಕೇಷನ್ ಆದಾಗ ಹೆಚ್ಚು ಕಡಿಮೆ ಅಂತಲೇ 3 ರಿಂದ 4 ತಿಂಗಳವರೆಗೂ ನಿಮಗೆ ಕಾಲಾವಕಾಶ ಸಿಗ್ಬೋದು ಅಂತ ಅಂದ್ಕೊಂಡ್ರು. ನೆಕ್ಸ್ಟ್ 5 ಮಂತ್ಸಲ್ಲಿ ನೀವು ಎಕ್ಸಾಮ್ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋಂಥ ಪ್ರಶ್ನೆ ಈಗ. ಸೊ 5 ಮಂತ್ಸಲ್ಲಿ ನಾನು ಎಕ್ಸಾಮ್ ಫೇಸ್ ಮಾಡೋದಾದರೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇರಬೇಕು. ಈ ಮಾಸ್ಟರ್ ಪ್ಲ್ಯಾನಲ್ಲಿ ಮುಖ್ಯವಾಗಿ ನಾನು ಏನು ಮಾಡಬೇಕಂತಂದರೆ, ಈ 5 ತಿಂಗಳ ಒಳಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ಪ್ರಿಪೇರ್ ಆಗಿ ಪ್ರಾಕ್ಟೀಸ್ಗಳನ್ನು ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿ, ಅದರ ಜೊತೆಗೆ ನಾನು ಟೆಸ್ಟ್ಗಳನ್ನು ಕೂಡ ಬರೆದು ನಾನು ರೆಡಿ ಇರಬೇಕು ಅನ್ನೋಂಥದ್ದು. ಈ ನಿಟ್ಟಿನೊಳಗಡೆ ಅಗೇನ್ ಏನಂತಂದರೆ ಇಲ್ಲಿ ರಿವಿಷನ್ಸು ಕೂಡ. ಸೊ ನಾನು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಿ ಮತ್ತು ರಿವಿಷನ್ಗಳನ್ನು ಕೂಡ ಮಾಡಿಕೊಂಡು ನಾನು ಎಕ್ಸಾಮ್ಗೆ ಹೋಗುವಂಥದ್ದು. ಸೊ ಅದಕ್ಕೆ ಬೇಕಾದಿರ್ತಕ್ಕಂಥ ಒಂದು ಮಾಸ್ಟರ್ ಪ್ಲ್ಯಾನ್ನ ನೀವು ರೆಡಿ ಮಾಡ್ಕೊಳ್ಳೇಬೇಕು. ಸೊ ಇಷ್ಟು ಏನಂತಂದರೆ ಇದು ಸ್ಟ್ರಾಟಜಿ ಅಂತ ಕರಿತೀವಿ ನಾವು, ಎಕ್ಸಾಮ್ ಸ್ಟ್ರಾಟಜಿ. ಸೊ ನಾವು ಇದೇ ಯಾವುದನ್ನು ಮಾಡದೆ ಬ್ಲೈಂಡಾಗಿ ನಾನು 12 ಅವರ್ ಓದ್ತಾ ಇದ್ದೀನಿ, 16 ಅವರೆಲ್ಲ ಓದ್ತಾ ಇದ್ದೀನಿ ಅಂತ ನಾವು ಉದ್ದಕ್ಕೆ ಓದ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದು ನಿಮಗೆ ರಿಸಲ್ಟ್ಸನ್ನು ಈಡ್ ಮಾಡಿ ಕೊಡಲ್ಲ. ಸೊ ಈ ಒಂದು ವಿಷಯವನ್ನು ದಯವಿಟ್ಟು ತಲೆಯಲ್ಲಿಟ್ಕೊಳ್ಳಿ. ಮುಂದೆ ಹಾಗಾದರೆ ಈಗ ನಾನು ಪ್ರಾಕ್ಟೀಸ್ಗೆ ನಿಮಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇರೋವಂಥದ್ದು. ಸೊ ಆಯಿತಾ, ಪ್ರಾಕ್ಟೀಸ್ ಮಾಡೋದು ಮುಖ್ಯ, ತುಂಬ ಮುಖ್ಯ. ಇವಾಗ ನೀವು ಬೆಸ್ಟ್ ಆಫ್ ದ ಬೆಸ್ಟ್ ಕ್ರಿಕೆಟರ್ಸ್ನ ಕೂಡ ನೋಡಿ. ಇವಾಗ ದ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಸ್ ಕೂಡ ಅವರು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಸಿಂಗರ್ಸ್ ತಗೊಳ್ಳಿ, ಸಿಂಗರ್ಸ್ ಎಷ್ಟೇ ದೊಡ್ಡ ಸಿಂಗರ್ ಆದರೂ ಕೂಡ ಪ್ರತಿದಿನ ರಿಹರ್ಸ್ ಮಾಡ್ತಾರೆ. ಸೊ ಇದು ಯಾಕೆ ಬೇಕು ಅಂತಂದರೆ, ನಾವು ಏನಂತಂದರೆ ಒಂದು ಪರ್ಫೆಕ್ಷನ್ಗೆ ಹೋಗ್ಬೇಕಂತಂದರೆ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೆಸ್ಟ್ ಮೆಥಡ್ ಏನಂತಂದರೆ, ಅಗೇನ್ ಇಟ್ ಈಸ್ ನಥಿಂಗ್ ಬಟ್ ದ ಟೆಸ್ಟ್ ಸೀರೀಸ್ ಅನ್ನೋಂಥದ್ದು. ಸೊ ಟೆಸ್ಟ್ ಸೀರೀಸ್ಗೆ ಸಾಕಷ್ಟು ನೀವು ಇಂಪಾರ್ಟೆನ್ಸ್ ಕೊಡೋದು ಅವಶ್ಯಕತೆ ಇದೆ. ಸೊ ನೀವು ಯಾವ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದೀರಾ ಆ ಎಕ್ಸಾಮಿನೇಷನಿಂದ ಒಂದು ಒಳ್ಳೆಯ ಟೆಸ್ಟ್ ಸೀರೀಸನ್ನು ನೀವು ತೊಗೊಂಡು ಅದನ್ನು ಬರಿತಾ ಹೋಗೋದು ಕೂಡ ಸಾಕಷ್ಟು ಮುಖ್ಯ ಆಗುತ್ತೆ. ಈ ಟೆಸ್ಟ್ ಸೀರೀಸ್ ನಾವು ಬರಿತಾ ಹೋದಾಗ ನಮಗೆ 2 ರೀತಿಯಾದಂಥ ಹೆಲ್ಪ್ ಆಗುವಂಥದ್ದು. ಒಂದು ಏನಂತಂದರೆ, ದಿಸ್ ವಿಲ್ ಸ್ಟಾರ್ಟ್ ಟು ಬಿಲ್ಡ್ ಡಿಸಿಪ್ಲಿನ್ ಇನ್ ಯು ಅಂತ. ಯಾಕೆ ಅಂತಂದರೆ, ಈಗ ಒಂದು ಟೆಸ್ಟ್ ಸೀರೀಸ್ ಇದೆ ಅಂತಂದರೆ ಅಲ್ಲಿ ಒಂದು 20-25 ಟೆಸ್ಟ್ಗಳ ಒಂದು ಟೆಸ್ಟ್ ಸೀರೀಸ್ ಆಗಿರೋದ್ರಿಂದ, ಸೊ ಅದು ಒಂದು ಡೀಟೇಲ್ಡ್ ಸಿಲೆಬಸ್ಸು ಶೆಡ್ಯೂಲ್ಗಳನ್ನೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ. ಸೊ ನಿಮಗೆ ಆ ಟೆಸ್ಟ್ ಸೀರೀಸನ್ನು ಜಾಯಿನ್ ಆದಾಗ, ಓಕೆ 1 ವಾರದೊಳಗಡೆ ನಾನು ಇಷ್ಟು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಲೇಬೇಕು, 1 ವಾರ ಆದಮೇಲೆ ನಾನು ಈ ಎಕ್ಸಾಮ್ನ ಬರೀತಾ ಇರ್ತೀನಿ, ಸೊ ಆ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಈ ರೀತಿಯಾದಂತಹ ಒಂದು ಡಿಸಿಪ್ಲಿನ್ನ ಬಿಲ್ಡ್ ಮಾಡುತ್ತೆ ನಿಮಗೆ ಟೆಸ್ಟ್ ಸೀರೀಸು. ಇನ್ನು ಎರಡನೇದು ಏನಂತಂದರೆ, ಈ ಟೆಸ್ಟ್ ಸೀರೀಸಿಂದ ಆಗುವಂಥ ಪ್ರಯೋಜನ ಏನಂತಂದರೆ, ನಿಮ್ಮ ವೀಕ್ ಏರಿಯಾಸ್ ಯಾವುದು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋಂಥದ್ದು. ನಿಮ್ಮ ವೀಕ್ ಏರಿಯಾಸ್ ಯಾವುದು, ಸೊ ನೀವು ಎಲ್ಲಿ ವರ್ಕ್ ಮಾಡಬೇಕು, ಸೊ ನೀವು ಈ ವೀಕ್ ಏರಿಯಾಸ್ಗಳನ್ನು ಹೇಗೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಟೆಸ್ಟ್ ಸೀರೀಸು. ಸೊ ನೀವು ಟೆಸ್ಟ್ ಬರೋದಾದಮೇಲೆ ಏನು ಮಾರ್ಕ್ಸ್ ಬರುತ್ತೆ, ಅದಾದಮೇಲೆ ನೀವು ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಓಕೆ, ನಾನು ಈ ಪ್ರಶ್ನೆ ಸರಿ ಮಾಡಿದ್ದೀನಿ, ಈ ಪ್ರಶ್ನೆಯನ್ನು ತಪ್ಪು ಮಾಡಿದ್ದೀನಿ. ಸೊ ಈ ಪ್ರಶ್ನೆಯನ್ನು ತಪ್ಪು ಮಾಡಿದ್ದೀನಿ ಅಂತಂದರೆ ಆ ಕಾನ್ಸೆಪ್ಟ್ ನನಗೆ ಇನ್ನೂ ಏನಂತಂದರೆ ಕ್ಲಿಯರಾಗಿ ಅರ್ಥ ಆಗಿಲ್ಲ, ಸೊ ನಾನು ಅದನ್ನು ಇನ್ನೂ ಒಂದು ಬಾರಿ ಓದಬೇಕು, ಅಥವಾ ಸಿನಾಪ್ಸಸಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ಗಳನ್ನ ಓದೋದು. ಹೀಗೆ ಸಾಕಷ್ಟು ನಿಮಗೇನಂತಂದ್ರೆ ನಿಮ್ಮ ವೀಕ್ ಸ್ಪಾಟ್ಸ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೂ ಕೂಡ ಟೆಸ್ಟ್ ಸೀರೀಸು ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ಏನಂತಂದರೆ, ನಾವು ಟ್ರೆಡಿಷ್ನಲಿ ಅಂದರೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್, ಆಥರ್ಡ್ ಬುಕ್ಸ್ಗಳಲ್ಲಿ ಏನು ಓದಲ್ವೋ ಅಂತಹ ಏರಿಯಾಸ್ಗಳು ಜನರಲಿ ನಿಮಗೆ ಈ ಟೆಸ್ಟ್ ಸೀರೀಸ್ಗಳಲ್ಲಿ ಕವರ್ ಆಗುತ್ತೆ ಅನ್ನೋವಂಥದ್ದು. ಸೊ ನಾವು ನಾರ್ಮಲ್ DSCRTಸು ಅಥವಾ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳು ಇವೆಲ್ಲವನ್ನು ಬಿಟ್ಟು ಕೆಲವೊಂದಿಷ್ಟು ಏರಿಯಾಸ್ಗಳೇನಾದರೂ ಕ್ವಶನ್ಸ್ಗಳಾಗುತ್ತಾ ಅನ್ನೋದಾದರೆ ಡೆಫಿನೆಟ್ಲಿ ಆಗುತ್ತೆ. ಅಂತಹ ಏರಿಯಾಸ್ಗಳನ್ನು ಕೂಡ ನಾವು ಏನಂತಂದರೆ ಜನರಲಿ ಟೆಸ್ಟ್ ಸೀರೀಸಲ್ಲಿ ಕವರ್ ಮಾಡೋವಂಥದ್ದು. ಸೊ ಹೀಗೆ ಅನೇಕ ಏನಂತಂದರೆ ನಿಮಗೆ ಪ್ರಾಕ್ಟೀಸಿಗೆ ಡಿಸಿಪ್ಲಿನ್ ಬಿಲ್ಡ್ ಮಾಡಲಿಕ್ಕೆ, ನಿಮ್ಮ ವೀಕ್ ಏರಿಯಾಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಹೀಗೆ ಟೆಸ್ಟ್ ಸೀರೀಸ್ಗಳಿಂದ ಸಾಕಷ್ಟು ಅನುಕೂಲತೆಗಳು ನಿಮಗಿರುವಂಥದ್ದು. ಈ ನಿಟ್ಟಿನೊಳಗಡೆ ನಾವು ಕೂಡ India for IAS ಅಲ್ಲಿ ಈಗ ನಮ್ಗೆ ಗೊತ್ತಿರೋ ಹಾಗೆ ಏನಂತಂದರೆ, ಈಗ ಮುಂದೆ ಸದ್ಯದ ಮಟ್ಟಿಗೆ ಈಗ ಇನ್ನೂ KS ಹೊಸ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನೋಂಥದ್ದು ಕ್ಲಾರಿಟಿ ಯಾರಿಗೂ ಇಲ್ಲ. ಅದೇ ರೀತಿ ಹಿಂದೆ ಆಗಿರತಕ್ಕಂಥ KS ನೋಟಿಫಿಕೇಷನ್ ಅದು ಕೂಡ ಇನ್ನೂ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನಾವು ನೆಕ್ಸ್ಟ್ ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಪರೀಕ್ಷೆಗಳು ಯಾವುದು ಅಂತಂದರೆ ಅದೇ ಈಗ ನೆಕ್ಸ್ಟ್ ಬರ್ತಕ್ಕಂಥ PSI, ಗ್ರೂಪ್ C ಇತರೆ ಪರೀಕ್ಷೆಗಳ ಮೇಲೆ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು. ಸೊ ಈಗ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನಾನು ನಿಮ್ಗೆ, ಏನಂತಂದರೆ ಇವಾಗ ಬೇರೆ ಈಗ ನೋಡಿ UPSC ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ KS ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಕ್ಕಂಥವ್ರಾಗಿರ್ಬೋದು, ಇವ್ರು ಎಲ್ಲರೂ ಕೂಡ ಈ ಪರೀಕ್ಷೆಗಳನ್ನು ಬರೀತಾರೆ.
ಸೊ ನಿಮ್ಮ ಕಾಂಪಿಟೇಟರ್ಸು, ಸೊ ಇದು ಎಸ್ಪೆಷಲಿ ಏನಂತಂದರೆ ಯಾರು ಹೊಸ ಸ್ಪರ್ಧಾರ್ಥಿಗಳಿದ್ದೀರಾ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಿಮ್ಮ ಕಾಂಪಿಟೇಟರ್ಸ್ ಯಾರು ಅಂತಂದರೆ IAS ಮತ್ತು KASನ ಆಕಾಂಕ್ಷಿಗಳು ನಿಮ್ಮ ಕಾಂಪಿಟೇಟರ್ಸು. ಇವರು ಕೂಡ ಈ ಪರೀಕ್ಷೆಗಳನ್ನು ಬರೀತಾರೆ. ನೀವು ಇತ್ತೀಚೆಗೆ ಆಗಿರತಕ್ಕಂಥ PSI ರಿಸಲ್ಟ್ಸ್ನ ನೋಡ್ಬೋದು, ಬೇರೆ ಬೇರೆ ಗ್ರೂಪ್ C ಎಕ್ಸಾಮ್ಸ್ಗಳ ರಿಸಲ್ಟನ್ನು ನೋಡಿ. ಅಲ್ಲಿ ಸಾಕಷ್ಟು ಜನ ಏನಂತಂದರೆ IAS ಮತ್ತು KS ಮೇನ್ಸ್ ಬರೆದವರು, ಆಮೇಲೆ ಇಂಟರ್ವ್ಯೂವರೆಗೂ ಹೋಗಿ ಬಂದಿರತಕ್ಕಂಥವ್ರು, ಇವರೇ ಏನಂತಂದರೆ ಈ ಗ್ರೂಪ್ C ಎಕ್ಸಾಮ್ಸ್ಗಳನ್ನು ಕೂಡ ಬರೀತಾ ಇದ್ದಾರೆ. ಸೊ ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕಾದ್ರೆ ನಿಮ್ಮ ತಯಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನು ನೀವೇ ಊಹೆ ಮಾಡ್ಕೋಬೇಕು. ಸೊ ಕಾಂಪಿಟೇಷನ್ ಮಾತ್ರ ತುಂಬ ಸೀರಿಯಸ್ ಆಗಿರುತ್ತೆ. ಸೊ ನಿಮ್ಮ ಒಂದು ಡಿಟರ್ಮಿನೇಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ನಿಟ್ಟಿನೊಳಗಡೆ ಏನಂತಂದರೆ ಇಂಡಿಯಾ ಫಾರ್ IAS ವಿ ಆರ್ ಆಲ್ಸೋ ಕಮಿಂಗ್ ಅಪ್ ವಿತ್ ಗ್ರೂಪ್ C ಆ್ಯಂಡ್ PSI ಟೆಸ್ಟ್ ಸಿರೀಸ್. ಇವಾಗ ಇಂಡಿಯಾ ಫಾರ್ IASನ KS ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ಗೂ ಕೂಡ ನಾವು ಟೆಸ್ಟ್ ಸಿರೀಸ್ಗಳನ್ನ ಮಾಡಿದ್ವಿ. ಸೊ ನಮ್ಮ ಕ್ವಾಲಿಟಿ ಆಫ್ ದ ಟೆಸ್ಟ್ ಸಿರೀಸ್ ಏನಿದೆ ಅಂತ KS ಕದನ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟೆಸ್ಟ್ ಸಿರೀಸ್ ಬರೆದಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳನ್ನ ನೀವು ಕೇಳಬಹುದು. ಏನಂತಂದರೆ ಇಲ್ಲಿ ಒಟ್ಟಾರೆಯಾಗಿ ನಾವು ಪ್ರಿಲಿಮ್ಸು ಮೇನ್ಸ್ ಎಲ್ಲ ನೋಡಿದ್ರೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನಂತಂದರೆ ನಮ್ಮ ಟೆಸ್ಟ್ ಸಿರೀಸ್ನ ಭಾಗ ಆಗಿದ್ದರು. ಆ್ಯಂಡ್ ಆ ಟೆಸ್ಟ್ ಸಿರೀಸಿಂದ ಕೂಡ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಪರೀಕ್ಷೆಗಳಲ್ಲಿ ಸಾಕಷ್ಟು ಏನಂತಂದರೆ ನಮ್ಮ ಟೆಸ್ಟ್ ಸಿರೀಸ್ಗಳಿಂದ ಕೂಡ ನೇರವಾಗಿ ಪ್ರಶ್ನೆಗಳು ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗಿರೋದಂಥದ್ದು ಕೂಡ ಇದೆ. ಸೊ ಕ್ವಾಲಿಟಿ ಅಂತ ಬಂದಾಗ ಇಂಡಿಯಾ ಫಾರ್ IAS ಅಲ್ಲಿರ್ತಕ್ಕಂಥ ಟೀಮು ಈಗೇನಂತಂದರೆ ರೀಸೆಂಟಾಗಿ ನಡೆದಿರ್ತಕ್ಕಂಥ ಎಕ್ಸಾಮ್ಸು ಟ್ರೆಂಡ್ ಯಾವ ರೀತಿ ಇದೆ, ಸೊ ಪ್ರೀವಿಯಸ್ ಇಯರಲ್ಲಿ ಯಾವ ಏರಿಯಾಸ್ಗಳ ಮೇಲೆ ಫೋಕಸ್ ಮಾಡಿದ್ದಾರೆ, ಸೊ ಈ ಎಲ್ಲವನ್ನು ಅನಲೈಸಿಸ್ ಮಾಡಿ ನಾವೇನಂತಂದರೆ ಒಂದು ಟೆಸ್ಟ್ ಸಿರೀಸನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ಈಗ ತಾವೆಲ್ಲಿ ನೋಡ್ಬೋದು ಗ್ರೂಪ್ C ಟೆಸ್ಟ್ ಸಿರೀಸು ಆಮೇಲೆ PSI ಟೆಸ್ಟ್ ಸಿರೀಸು ಎರಡೂ ಕೂಡ ಇದೇ ಸೆಪ್ಟೆಂಬರ್ 28ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟೆಸ್ಟ್ ಏನಿರುತ್ತೆ ಅಂದರೆ ಇದು ಡೆಮೋ ಟೆಸ್ಟ್ ಆಗಿರುತ್ತೆ ಆ್ಯಂಡ್ ಇದು ಓಪನ್ ಫಾರ್ ಆಲ್ ಆಗಿರುತ್ತೆ. ಎಲ್ರಿಗೂ ಕೂಡ ಇದು ಮುಕ್ತವಾಗಿ ಅವಕಾಶ ಇರುತ್ತೆ ಇದನ್ನು ಬರೀಲಿಕ್ಕೆ. ಸೊ ಅದಾದಮೇಲೆ ನೀವು ಅಡ್ಮಿಷನ್ ತೊಗೊಂಡು ನೆಕ್ಸ್ಟ್ ಟೆಸ್ಟ್ಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ಬೋದು. ಸೊ ಗ್ರೂಪ್ Cಯಲ್ಲಿ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಇದರಲ್ಲಿ 25 ಟೆಸ್ಟ್ಗಳನ್ನ ನಾವು ತೊಗೊಂಬರ್ತಾ ಇದ್ದೀವಿ. ಇದರಲ್ಲಿ ಜನರಲ್ ಸ್ಟಡೀಸ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಎರಡೂ ಕೂಡ ಇರುತ್ತೆ. ಅದರ ಜೊತೆಗೆ 2 ಡೆಮೋ ಟೆಸ್ಟ್ಗಳು ಕೂಡ ಇರುತ್ತೆ. ಇನ್ನು PSI ಆದ್ರೂ ಕೂಡ 24 ಟೋಟಲ್ ಟೆಸ್ಟ್ಗಳಿರುತ್ತೆ. ಅದರಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಕೂಡ ಇರುವಂಥದ್ದು. ಅದರ ಜೊತೆಗೆ 2 ಡೆಮೋ ಟೆಸ್ಟ್ಗಳು ಇಲ್ಲೂ ಕೂಡ ಇರುವಂಥದ್ದು ಇದೆ. ಇನ್ನು PSIನ ಪೇಪರ್ 1 ಟೆಸ್ಟಲ್ಲಿ ನಿಮಗೆ ವಿತ್ ಇವ್ಯಾಲ್ಯೂಯೇಷನ್ ಮಾಡಿ ಕೂಡ ನಾವು ಕೊಡ್ತಾ ಇದ್ದೀವಿ PSI ಪೇಪರ್ 1 ಅಂತ ಹೇಳುವಂಥದ್ದು. ಇದರ ಜೊತೆಗೆ ನಾವು ಫೀ ಸ್ಟ್ರಕ್ಚರ್ ನೋಡೋದಾದ್ರೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಈ ಟೆಸ್ಟ್ ಸಿರೀಸನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಜನ ಆಕಾಂಕ್ಷಿಗಳು IAS KS ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆದಂಥವ್ರು ಎಲ್ಲರೂ ಕೂಡ ಈ ಎಕ್ಸಾಮ್ಸ್ಗಳಿಗೆ ಟ್ರೈ ಮಾಡ್ತೀರಾ ಅನ್ನೋವಂಥ ಒಂದು ಹಿನ್ನೆಲೆ ಒಳಗಡೆ ನಾವೇನಂತಂದರೆ ಇದು ಎಲ್ರಿಗೂ ಅಫೋರ್ಡೆಬಲ್ ಆಗಲಿ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ತುಂಬ ಕಡಿಮೆ ಪ್ರೈಸಲ್ಲಿ ಈ ಒಂದು ಕ್ವಾಲಿಟಿ ಟೆಸ್ಟ್ ಸಿರೀಸನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀವಿ. ಸೊ ನೀವು ಇಂಡಿವಿಜುವಲ್ ಆಗಿ ಈದರ್ ಗ್ರೂಪ್ C ಆರ್ PSI ತೊಗೊಂಡ್ರೆ ಆಫ್ಲೈನಲ್ಲಿ ಇಟ್ ಈಸ್ ಜಸ್ಟ್ 3000 ಆ್ಯಂಡ್ ಆನ್ಲೈನ್ಗೆ ಬಂದರೆ 1500, ವೆರಿ ಅಫೋರ್ಡೆಬಲ್. ಅದಾದಮೇಲೆ ಎರಡೂ ಕೂಡ ನೀವು ಸಾಕಷ್ಟು ಅಭ್ಯರ್ಥಿಗಳು ಏನಂತಂದರೆ ನಾವು PSIನೂ ಪ್ರಿಪೇರ್ ಆಗ್ತಾ ಇದ್ದೀವಿ, ಅದನ್ನು ಬರಿತೀವಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗ್ರೂಪ್ Cಗೂ ಪ್ರಿಪೇರ್ ಆಗ್ತಿದ್ದೀವಿ, ಅದನ್ನು ಬರಿತೀವಿ ಅನ್ನೋಂಥವ್ರು ಯಾರಾದರೂ ಇದ್ದರೆ ನೀವು 2 ಟೆಸ್ಟ್ನ ತೊಗೊಂಡ್ರೆ ಜಸ್ಟ್ 4000ಅಲ್ಲಿ ನಿಮಗೆ 2 ಟೆಸ್ಟ್ ಸಿರೀಸ್ ಬರುತ್ತೆ. ಆನ್ಲೈನ್ ತೊಗೊಂಡ್ರೆ 2 ಟೆಸ್ಟ್ ಸಿರೀಸ್ ಸೇರಿ ನಿಮಗೆ ಜಸ್ಟ್ 2000ಗೆ ಆಗುವಂಥದ್ದು. ಸೊ ಹೀಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಟೆಸ್ಟ್ ಸಿರೀಸನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀವಿ. ಸೊ ಈಗ ಸಾಕಷ್ಟು ಜನ ಏನಂತಂದರೆ ಇವಾಗ ಆಪ್ಟಿಮಿಸ್ಟ್ ಪೆಸಿಮಿಸ್ಟ್ ಬಗ್ಗೆ ನಾವು ಮಾತಾಡ್ತಾನೆ ಇದ್ವಿ. ಸೊ ಈ ಪೆಸಿಮಿಸ್ಟಿಕ್ ಆಗಿರತಕ್ಕಂಥ ಸಾಕಷ್ಟು ಜನ ಏನಂತಂದರೆ ಏನಂತಂದರೆ ಈಗ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡವರು ಇರ್ತಾರೆ. ಈಗ ನೆಗೆಟಿವ್ ಮಾತಾಡೋರು ಕಂಟಿನ್ಯೂಸ್ ಆಗಿ ಅವ್ರು ಮಾತಾಡ್ತಾನೆ ಇರ್ತಾರೆ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಈಗ ಆ್ಯಸ್ ಎ ಇನ್ಸ್ಟಿಟ್ಯೂಟ್ ನಮ್ಮ ಕೆಲಸ ಏನಂತಂದರೆ ಬೆಸ್ಟ್ ಸರ್ವಿಸಸನ್ನು ಸ್ಟೂಡೆಂಟ್ಸಿಗೆ ಕೊಡುವಂಥದ್ದೇ ನಮ್ಮ ಕೆಲಸ. ಸೊ ನಾವು ಆ ನಿಟ್ಟಿನಲ್ಲಿ 100% ನಮ್ಮ ಕಡೆಯಿಂದ ಆಗುವಂಥ ಎಫರ್ಟನ್ನು ನಾವು ಮಾಡ್ತಾನೆ ಇದ್ದೀವಿ. ಸೊ ಅದನ್ನು ಬೆಸ್ಟ್ ಯೂಟಿಲೈಸ್ ಮಾಡ್ಕೊಳ್ಳೋದು ಬಿಡೋದು ಅದು ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಕಷ್ಟು ಜನ ನಮ್ಮ ಟೆಸ್ಟ್ ಸಿರೀಸ್ಗಳನ್ನ ಬರೆದಿರ್ತಕ್ಕಂಥವ್ರು ಬಂದು ಒಳ್ಳೆ ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಾದಂಥ ಕ್ವಾಲಿಟಿ ಎಫರ್ಟ್ಸನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರಿಂದ ಕೂಡ ನೀವು ಆಗಿರುವಂಥದ್ದು. ಸೊ ಹೀಗೆ ಈ ಟೆಸ್ಟ್ ಸಿರೀಸ್ ನೀವೇನಾದರೂ ಗ್ರೂಪ್ C ಮತ್ತು PSI ಆಕಾಂಕ್ಷಿ ಆಗಿದ್ದರೆ ಡೆಫಿನೆಟ್ಲಿ ಈ ಟೆಸ್ಟ್ ಸಿರೀಸ್ನ ಜಾಯ್ನ್ ಆಗೋದ್ರ ಮೂಲಕ ನೀವು ನಿಮ್ಮ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡ್ಕೊಳ್ಬೋದು ಅನ್ನೋಂಥದ್ದನ್ನು ಹೇಳುವಂಥದ್ದು. ಸೊ ಈಗ ಇಲ್ಲಿ ಶೆಡ್ಯೂಲ್ ನೋಡ್ಬೋದು ನೀವು, ತುಂಬ ಡೀಟೇಲ್ಡ್ ಆಗಿ ನಾವಿಲ್ಲಿ ಶೆಡ್ಯೂಲ್ಸ್ಗಳನ್ನ ಕೂಡ ಕೊಟ್ಟಿದ್ದೀವಿ. ತುಂಬ ಮೈಕ್ರೋ ಲೆವೆಲಲ್ಲಿ ಎಲ್ಲ GSನಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನು ನಾವು ಟಚ್ ಮಾಡಲಿಕ್ಕೆ ಇದನ್ನು ತುಂಬ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥ ಶೆಡ್ಯೂಲ್ಸ್ ಕೂಡ ಇರುವಂಥದ್ದು. ಸೊ ಈಗ ಇನ್ನೊಂದು ಡೌಟ್ ಇರ್ಬೋದು, ಏನಂತಂದ್ರೆ ಸರ್ ನಾವು PSI ಗ್ರೂಪ್ C ಎರಡೂ ತೊಗೊಂಡಾಗ ಶೆಡ್ಯೂಲ್ ಕ್ಲಾಶ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಇಲ್ಲ. ಸೊ ಆ ಶೆಡ್ಯೂಲನ್ನು ಕೂಡ ಅಷ್ಟೇ ಕರೆಕ್ಟಾಗಿ ನಾವು ಡಿಸೈನ್ ಮಾಡಿದ್ದೀವಿ. ನೀವು PSI ಗ್ರೂಪ್ C ಎರಡಕ್ಕೂ ಕೂಡ ಹೆಲ್ಪ್ ಆಗಬೇಕು. ಸೊ ಶೆಡ್ಯೂಲಲ್ಲಿ ಯಾವುದೇ ರೀತಿಯಾದಂಥ ಕ್ಲಾಶ್ ಆಗದೆ ಇರೋ ರೀತಿಯನ್ನು ನಾವು ಡಿಸೈನ್ ಇರುವಂಥದ್ದು. ಸೊ ಇದು ಗ್ರೂಪ್ C ಇದ್ದು ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ನಾವು ಈಗ ಸ್ಮಾಲ್ ಏರಿಯಾಸ್ ಲೈಕ್ ಇವಾಗ ಗ್ರೂಪ್ C ಅಲ್ಲಿ ಸ್ಪೆಸಿಫಿಕ್ ಆಗಿ
ಕೆಲವೊಂದಿಷ್ಟು ನೀಶ್ ಏರಿಯಾಸ್ ಇದೆ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ರಿಫಾರ್ಮ್ಸು, ಕೋಆಪರೇಟಿವ್ಸ್, ಈ ಥರದ್ದು. ಸೊ ಅಂಥದ್ದಕ್ಕೂ ಕೂಡ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪೇಪರ್ ಇಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಈಗ ಕರೆಂಟ್ ಅಫೇರ್ಸ್ ನೋಡ್ಬೋದು ನೀವು, ಪ್ರತಿ ಒಂದು ಟೆಸ್ಟಲ್ಲೂ GS ಟೆಸ್ಟಲ್ಲೂ ನಾವು ಕರೆಂಟ್ ಅಫೇರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ತಾ ಹೋಗಿದ್ದೀವಿ. ಅದೇ ರೀತಿ ಸಪ್ರೇಟಾಗಿ ಒಂದು ಫುಲ್ ಲೆಂತ್ ಕರೆಂಟ್ ಅಫೇರ್ಸ್ ಟೆಸ್ಟನ್ನು ಕೂಡ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಬಜೆಟ್ ಮತ್ತು ಎಕನಾಮಿಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏರಿಯಾ, ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಟೆಸ್ಟನ್ನು ನಾವು ಡಿಕ್ಲೇರ್ ಮಾಡಿರೋಂಥದ್ದು. ಹೀಗೆ ಸೊ ತುಂಬ ಒಂದು ಸೈಂಟಿಫಿಕ್ ವೇಯಲ್ಲಿ ಎಲ್ಲ ಏರಿಯಾಸ್ಗಳು ಕವರ್ ಆಗೋ ರೀತಿಯಾದಂತಹ ಒಂದು ಟೆಸ್ಟ್ ಸೀರೀಸು ಇದಾಗಿರುತ್ತೆ. ಓಕೆ, ಸೊ ಹಾಗಾದರೆ ಇನ್ನು ಕಡೆಯದಾಗಿ ನಾವೇನು ತಿಳ್ಕೊಬೇಕಂತಂದರೆ, ಈಗ ನಾವು ಎಷ್ಟೇ ಸ್ಟ್ರಾಟಜಿ ಮಾಡಿ ಮತ್ತೊಂದು ಟೆಸ್ಟ್ ಸೀರೀಸ್ ಬರೋದು ಮತ್ತೊಂದು ಆದಮೇಲೂ ಕೂಡ ನಾವು ಸಕ್ಸಸ್ ನಮಗೆ ಸಿಗಬೇಕಂತಂದರೆ ಒಂದೇ ಒಂದು ಮಂತ್ರ ಏನಂತಂದರೆ ರಿವಿಷನ್. ಸೊ ಮಲ್ಟಿಪಲ್ ಬುಕ್ಸ್ಗಳನ್ನು ಓದೋದ್ರ ಬದಲು ಒಂದೇ ಬುಕ್ಕನ್ನು ನೀವು ಬಾರಿ 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 ಓದಿದ್ದು ಸಾಕಷ್ಟು ಜನ ಹೇಳಿರ್ತಾರೆ, ಆ್ಯಂಡ್ ದ್ಯಾಟ್ ಇಸ್ ದ ಓನ್ಲಿ ಸೊಲ್ಯೂಷನ್ ಇವಾಗ. ಸೊ ನಾವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ 3 ರಿಂದ 4 ಬಾರಿ ನಾವೇನಾದರೂ ರಿವಿಷನ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಆ ಟೈಮಲ್ಲಿ ಇರ್ತಕ್ಕಂಥ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಆಗುತ್ತೆ. ನೀವು ಎಕ್ಸಾಮನ್ನು ತುಂಬ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡ್ತೀರಾ ಎಕ್ಸಾಮಲ್ಲೂ ಕೂಡ ಅನ್ನೋಂಥದ್ದು. ಸೊ ರಿವಿಷನ್ ಮಾಡಲಿಕ್ಕೆ ನಾವೇನಂತಾರೆ, ಫಸ್ಟ್ ಏನು ತಲೆ ಇಟ್ಕೋಬೇಕು, ನಾವು ಪ್ರಿಪ್ರೇಷನ್ ಮಾಡೋ ಟೈಮಲ್ಲೇ ನಾವು ರಿವಿಷನ್ ನೋಟ್ಸ್ಗಳನ್ನು ಮಾಡ್ಕೋಬೇಕು. ಇದು ಬಹಳ ಬಹಳ ಮುಖ್ಯ, ಆಯಿತಾ. ಸೊ ನಾವು ಎಕ್ಸಾಮ್ ಹಿಂದಿನ ದಿನ ನಾವು ತುಂಬ ದೊಡ್ಡದಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ನ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ ಹಿಡ್ಕೊಳ್ಳೋದು, ಅಥವಾ ಇನ್ನೊಂದು ಯಾವ್ದಾದ್ರು ತುಂಬ ದೊಡ್ಡದಾಗಿರ್ತ ಬುಕ್ ಹಿಡ್ಕೊಂಡು ನಾವು ಓದ್ಕೊಂಡು ಕೂತ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಸೊ ನಮ್ಮ ಹತ್ರ ಶಾರ್ಟ್ ರಿವಿಷನ್ ನೋಟ್ಸ್ಗಳು ಯಾವತ್ತೂ ರೆಡಿ ಇರಬೇಕು, ಆ್ಯಂಡ್ ದೀಸ್ ಶುಡ್ ಬಿ ಆನ್ ದ ಬೇಸಿಸ್ ಆಫ್ ಸಿಲೆಬಸ್ ಆ್ಯಂಡ್ PYQ ಓನ್ಲಿ. ಸೊ ಈ ಶಾರ್ಟ್ ನೋಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ, ಆ್ಯಂಡ್ ಮಲ್ಟಿಪಲ್ ಟೈಮ್ ರಿವಿಷನ್ಸ್ ಮಾಡ್ತಾಯಿರಿ. ಸೊ ಬಿಫೋರ್ ಎಕ್ಸಾಮ್ ಅಟ್ಲೀಸ್ಟ್ 3 to 4 ಟೈಮ್ಸ್ ನಿಮ್ಮದು ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ಗಳ ರಿವಿಷನ್ ಆದರೆ ಖಂಡಿತವಾಗ್ಲೂ ಯಶಸ್ಸು ನಿಮ್ದು ಆಗೇ ಆಗುತ್ತೆ. ಸೊ ಐ ಹೋಪ್ ಈ ಒಂದು ಎಲಾಬ್ರೇಟಿವ್ ವಿಡಿಯೋದಲ್ಲಿ ಈ ನೆಕ್ಸ್ಟ್ ಬರ್ತಕ್ಕಂಥ ನೋಟಿಫಿಕೇಷನ್ಸ್ಗಳಿಗೆ ನಿಮ್ಮ ತಯಾರಿ ಹೇಗಿರಬೇಕು, ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಡೀಟೇಲ್ಡಾಗಿ ನಾನು ಹೇಳಿದ್ದೀನಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಆರ್ ಇನ್ಸ್ಟಿಟ್ಯೂಟ್. ಆ್ಯಂಡ್ ನೀವು PSI ಹಾಗೂ ಇತರೆ ಗ್ರೂಪ್ C ಎಕ್ಸಾಮ್ಗಳ ಆಕಾಂಕ್ಷಿಯಾಗಿದ್ದರೆ ನಮ್ಮ ಟೆಸ್ಟ್ ಸೀರೀಸನ್ನು ಬೇಗ ಜಾಯ್ನ್ ಆಗಿ ಹಾಗೂ ಆಫೀಸರ್ ಆಗುವಂಥ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ.